ನಮಸ್ಕಾರ, ಹೇಗಿದ್ದೀರಿ? ಏನ್ ಸಮಾಚಾರ? ನಾವು ಮೂರ್ಖರ ಆರ್ ವಿ ಸ್ಟುಪಿಡ್ ಅಂತ ನಾವು ಇವತ್ತು ಕೇಳಲೇಬೇಕಾಗಿದೆ. ಈ ಸರ್ಕಾರವು ಮೂರ್ಖತನದ ಪರಮಾವಧಿಗೆ ಇಳಿದಿದೆಯಾ ಅನ್ನೋ ಪ್ರಶ್ನೆಯನ್ನು ಕೂಡ 100ಕ್ಕೆ 100 ನಾವು ಇವತ್ತು ಕೇಳಬೇಕಾಗಿದೆ. ಬಹುಶಃ ಬೆಳಗ್ಗೆಯಿಂದ ತಾವು ಕನ್ನಡದ ಹಲವು ಮಾಧ್ಯಮಗಳಲ್ಲಿ, ಬೇರೆ ಬೇರೆ ನ್ಯೂಸ್ ಚಾನೆಲ್ಗಳಲ್ಲಿ ಸರ್ಕಾರ 50% ಮಾತ್ರ ಯಾಕೆ ಚಿತ್ರಮಂದಿರಗಳಲ್ಲಿ, ಥಿಯೇಟರ್ಗಳಲ್ಲಿ ಅವಕಾಶ ಮಾಡಿಕೊಡ್ತಾ ಇದೆ, ಹಾಗಾಗಬಾರ್ದಾಗಿತ್ತು, ಹೀಗಾಗಬಾರ್ದಾಗಿತ್ತು ಅನ್ನುವ ಡಿಬೇಟ್ಗಳನ್ನು ಕೇಳ್ತಾ ಇದ್ದೀರಿ. ಅದಾದ ಮೇಲೆ 6:15ಗೆ ಒಂದು ನಿಯೋಗ ಭೇಟಿ ಮಾಡ್ತು. ಸುಧಾಕರ್ ಇದ್ರು, ಬೇರೆ ಬೇರೆಯವರಿದ್ರು, ಹಿರಿಯರು, ಸಿನಿಮಾ ರಂಗದ ಹಿರಿಯರು ಕೂಡ ಅಲ್ಲಿದ್ದರು. ಇಲ್ಲ 100% ಮಾಡ್ಕೊಳ್ಳಿ, 4 ವಾರದ ತನಕ ನಾವು ನೋಡ್ತೀವಿ. ಅದಾದ ಮೇಲೆ ಫೆಬ್ರವರಿಯ ಅಂತ್ಯದಲ್ಲಿ ಅಥವಾ ನೆಕ್ಸ್ಟ್ ಮಾರ್ಚ್ನ ಆರಂಭದಲ್ಲಿ ಕೊರೋನಾ ಕೋವಿಡ್-19 ಜಾಸ್ತಿ ಆಗಿಬಿಡಬಹುದು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನಾವು ಒಂದು ನಿರ್ಧಾರಕ್ಕೆ ಬರ್ತೀವಿ, 4 ವಾರ ಟ್ರಯಲ್ ಆ್ಯಂಡ್ ಎರರ್ ಅಥವಾ ಟ್ರಯಲ್ ರನ್ ಮಾಡೋಣ, ಮೆಟ್ರೋ ಟ್ರಯಲ್ ರನ್ ಮಾಡ್ದಂಗೆ ಹಳಿ ಮೇಲೆ ಅಂತ ಡಾಕ್ಟರ್ ಸುಧಾಕರ್ ಅವರು ಅಂದರು. ಈ ಗೌರ್ಮೆಂಟ್ಗೆ ತಲೆಯಲ್ಲಿ ಏನಿದೆ? ಅದೇನು 4 ವಾರ ಮಾತ್ರ ಕೊಟ್ಬಿಟ್ಟು ಆಮೇಲೆ ಕಿತ್ಕೋಬೇಕು ಅಂತ ಅನ್ನೋದು ಇವರು? 4 ವಾರ ಕೊರೋನಾ ಮನೆಯಲ್ಲಿ ಕೂತ್ಕೊಂಡು ನಾನು ಬರೋದಿಲ್ಲ, ಗೌರ್ಮೆಂಟ್ ಹೇಳ್ಬಿಟ್ಟಿದೆ ಅಂತ ಹೆದರ್ಕೊಂಡಿರುತ್ತಾ? 4 ವಾರ ಆದ್ಮೇಲೆ ಬಂದ್ಬಿಡುತ್ತಾ? ನಾನು ಬರ್ತಾ ಇದ್ದೀನಿ ಗೌರ್ಮೆಂಟ್ ಅಂತ ವಿಜಿಲ್ ಹೊಡೆದ್ಬಿಟ್ಟು ಮೆಸೇಜ್ ಮಾಡಿಬಿಟ್ಟು, ಅಥವಾ ಆರೋಗ್ಯ ಸಚಿವರ ಮೊಬೈಲ್ ನಂಬರ್ಗೆ ಅಥವಾ ಈ ಸರ್ಕಾರದ ಮುಖ್ಯಮಂತ್ರಿಗಳ ಬೇರೆ ಯಾರ್ದೋ ಮೊಬೈಲ್ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿಬಿಟ್ಟು ಬಂದ್ಬಿಡುತ್ತಾ ಕೊರೋನಾ? ನಾನು ಐ ಆಮ್ ಕಮಿಂಗ್ 50% ಮತ್ತೆ ಬರಲಿ ಅನ್ನುತ್ತಾ? ಇದು ಸ್ಟುಪಿಡಿಟಿ ಅಲ್ವಾ? ನಂಬರ್ 1. ಎರಡನೇ ಕ್ವೆಶ್ಚನ್ನು, 100% ಆಕ್ಯುಪೆನ್ಸಿ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಬಿಡಿ, ಸಿನಿಮಾ ರಂಗ ಬಹಳ ಕಷ್ಟದಲ್ಲಿದೆ, ನಿಜ, ಒಪ್ಕೊಳ್ಳೋಣ. 100% ಆಕ್ಯುಪೆನ್ಸಿ ಆಗಬೇಕು ಅನ್ನೋದ್ರ ಬಗ್ಗೆ ಕೂಗುಗಳಿದೆ, ಅದನ್ನೂ ಕೂಡ ಒಪ್ಕೊಳ್ಳೋಣ. ಆದರೆ ಪ್ರಶ್ನೆ, ಅದು 100% ಆಗಿದೆ ಸರಿ, ಇವರು ಮಾಡಿದ್ದಿದ್ರೆ ಗೌರ್ಮೆಂಟ್ ಅವರು ಸಂಪೂರ್ಣ 100 ಮಾಡಿರಬೇಕಾಗಿತ್ತು. ಇಲ್ಲ ಅಂದರೆ ಇಲ್ಲ, ಒಂದು ಸ್ವಲ್ಪ ದಿನ 50ಲೇ ನೋಡೋಣ, ಆಮೇಲೆ 100 ಮಾಡ್ತೀವಿ ಅಂತ ಅನ್ಬೇಕಾಗಿತ್ತು. ಅದೇನು 4 ವಾರ ನನಗೆ ಅರ್ಥ ಆಗಲಿಲ್ಲ. 2. ಮೂರನೇದು, ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನಾವಿವತ್ತು ಕೇಳಬೇಕಾಗಿರೋದು, ಆರ್ ವಿ ಸ್ಟುಪಿಡ್ ಅಂತ ಏನು ಗೊತ್ತಾ? ದ ವೆರಿ ಇಂಪಾರ್ಟೆಂಟ್ ಕ್ವಶನ್ ಏನು ಗೊತ್ತಾ? ಈ ಗೌರ್ಮೆಂಟು ಒಂದು ಕಾನೂನು ಮಾಡಿ ಆ ಕಾನೂನಿಗೆ ಮರುಕ್ಷಣ ನಿಂತ್ಕೊಳ್ಳಲ್ಲ. ಒಂದು ನಿಲುವು ತೆಗೆದುಕೊಂಡು ಮರುಕ್ಷಣ ಆ ನಿಲುವಿಗೆ ಈ ಗೌರ್ಮೆಂಟು ನಿಂತ್ಕೊಳ್ಳೋದೇ ಇಲ್ಲ. ಇನ್ನೊಂದು, ಪೀಕಲ್ಲಿದ್ದಂಥ ಟೈಮ್ನಲ್ಲಿ ಕೊರೋನಾ, ಇದೇ ಗೌರ್ಮೆಂಟ್ನವರು ಸಮಾವೇಶ ಮಾಡಿದ್ರು, ಮಾಸ್ಕ್ ಹಾಕೊಂಡಿದ್ದು ಒಬ್ಬನೂ ಇಲ್ಲ. ಇದೇ ವಿರೋಧ ಪಕ್ಷದವರು 25,000 ಜನನ ಕರ್ಕೊಂಬಂದು ಇಲ್ಲೇ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಎದುರುಗಡೆ ಫುಲ್ಲು ದೊಡ್ಡದಾಗಿ ಟ್ರಾಫಿಕ್ ಜಾಮ್ ಮಾಡಿಟ್ರು. ಕಾರಣ 1000 ಇರ್ಬೋದು ಅದಕ್ಕೆ. ಅಲ್ಲಿ ಕೊರೋನಾ ಬರಲೇ ಇಲ್ಲ. ಸಮಾವೇಶ ನಾನು ಬರಲ್ಲ ಕೊರೋನಾ ಅಂತ ಮೇಲಿಂದನೇ ಬಾಯಿ ಅಂತು. ಬಸ್ಸಲ್ಲಿ ಕೊರೋನಾ ಬರೋದೇ ಇಲ್ಲ, ಬಸ್ ಹತ್ತಲ್ಲ, ಅದಕ್ಕೆ AC ಕಾರೇ ಬೇಕು. ಮರ್ಸಿಡಿಸ್ S320 ಬೇಕು ಅದಕ್ಕೆ ಕೊರೋನಾಗೆ, ಬಸ್ಸಲ್ಲಿ ಬರಲ್ಲ. KSRTC ಅಂದರೆ ಆಗಲ್ಲ, ಕೊರೋನಾಗೆ ಬರಲ್ಲ. ಆಟೋಲ್ ಬರಲ್ಲ ಕೊರೋನಾ. ಓಲಾ ಕ್ಯಾಬಲ್ಲಿ ಬರೋದೇ ಇಲ್ಲ. ಓಲಾ ಕ್ಯಾಬಲ್ಲಿ ಬರಲ್ಲ, ನಾನು ಬಾಡಿಗೆ ಕಾರಲ್ಲಿ ಓಡಾಡಲ್ಲ ಅನ್ನತ್ತೆ ಕೊರೋನಾ ಅಲ್ವಾ? ಥಿಯೇಟ್ರಲ್ಲಿ ಬಂದ್ಬಿಡುತ್ತೆ ಇವ್ರಿಗೆ ಕೊರೋನಾ. ಈ AC ಆಫೀಸ್ಗಳಲ್ಲಿ ಕೊರೋನಾ ಬರಲ್ಲ, ಬೇರೆ ಬೇರೆ ಕಡೆಗಳಲ್ಲಿ ಕೊರೋನಾ ಬರಲ್ಲ, ಜಾತ್ರೆಯಲ್ಲಿ ಕೊರೋನಾ ಬರಲ್ಲ, ಇವ್ರು ರೆಸಾರ್ಟ್ ರಾಜಕೀಯಕ್ಕೆ ಕೊರೋನಾ ಬರಲ್ಲ. ಇವರು ಶಿರಾ ಮತ್ತು RR ನಗರ ಎಲೆಕ್ಷನ್ ಮಾಡಿದಾಗ ಊರಲ್ಲಿ ಇರೋರ್ನೆಲ್ಲ ಕರ್ಕೊಂಬಂದು ಪ್ರಚಾರ ಮಾಡಿಸಿದ್ರಲ್ಲ, ಅವಾಗ ಕೊರೋನಾ ಬರಲಿಲ್ಲ ಇವರಿಗೆ. ಈಗ ಬಂತು ಇವರಿಗೆ ಕೊರೋನಾ ಸಿನಿಮಾ ಅಂತಂದಾಗ. ಅದು 4 ವಾರ ಮಾತ್ರ. ಆಮೇಲೆ 50% ಬೇಕಾ ಬೇಡವಾ ನೋಡ್ಕೋತೀವಿ. Stupidity to the core of this government. Let us begin the show. ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ. ಹಲವು ಪ್ರಶ್ನೆಗಳು ನಾನು ಈಗಾಗಲೇ ಕೇಳಿದ್ದೀನಿ, ಇನ್ನೂ ಕೆಲವು ಪ್ರಶ್ನೆಗಳನ್ನು ಕ್ವಿಕ್ ಓವರ್ವ್ಯೂ ಮಾಡಿಬಿಡೋಣ. ನಾನು ಜಾಸ್ತಿ ಸಮಯಾವಕಾಶ ತಗೊಳ್ಳೋದಿಲ್ಲ. ಈ ಗೌರ್ಮೆಂಟ್ಗೆ ಪ್ರಶ್ನೆ ಕೇಳಬೇಕು. ದಿಸ್ ಇಸ್ ಸ್ಟೋರಿ ನಂಬರ್ 1 ಆನ್ ಆರ್ ವಿ ಸ್ಟುಪಿಡ್. ಎರಡನೇ ಸ್ಟೋರಿಯನ್ನು ನಾನು ನಿಮಗೆ 8:30 ನಂತರದಲ್ಲಿ ಬ್ರೀಫ್ ಮಾಡ್ತೀನಿ. ದಟ್ ವಿಲ್ ಬಿ ಆನ್ ಆಂಟಿ ಕರಪ್ಷನ್ ಬ್ಯೂರೋ, ACBಯ ಒಂದಿಷ್ಟು ನಿಲುವುಗಳ ಬಗ್ಗೆ ನಾನು ಚರ್ಚೆ ಮಾಡಬೇಕಾಗಿದೆ. ದಟ್ ಈಸ್ ಗೋಯಿಂಗ್ ಟು ಬಿ ಅನದರ್ ಫ್ಯಾಂಟಾಸ್ಟಿಕ್ ಮೆಗಾ ಇಂಟ್ರೆಸ್ಟಿಂಗ್ ಸ್ಟೋರಿ. ಈಗ ಸರ್ಕಾರ ಮಾಡ್ತಾ ಇರೋದು 4 ವಾರದ ಬೂಟಾಟಿಕೆ ಮಾಡ್ಕೊಂಡಿದ್ದಾರೆ. 4 ವಾರದ್ದು. ವಿ ಆರ್ ಸ್ಟುಪಿಡ್, ಆರ್ ವಿ ಸ್ಟುಪಿಡ್. ಏನು ಕ್ವಶನ್ ಮಾರ್ಕ್ ಏನು ಹಾಕಬೇಕಾ? ನನಗೆ ಒಂದೊಂದ್ಸಲ ಅನಿಸುತ್ತೆ ಕ್ವಶನ್ ಮಾರ್ಕ್ ಎಲ್ಲ ತೆಗೆದು ಬಿಸಾಕಬೇಕು ಆ ಕಡೆ. ನಮ್ಮ ನಿಜವಾಗ್ಲೂ ಕೂಡ ಇವರು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಅಂತ. ಇವರು ಕೊಟ್ಟರೆ ಸಂಪೂರ್ಣವಾದ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಇಲ್ಲ ಅಂದರೆ 50% ದಯವಿಟ್ಟು ಸ್ವಲ್ಪ ದಿನ ಮುಂದುವರಿಸಿ ಅಂತ ಅನ್ಬೇಕಾಗಿತ್ತು. ಆಮೇಲೆ ಎಲ್ಲ ನೋಡೋಣ ಅಂತ ಅನ್ಬೇಕಾಗಿತ್ತು.
ನಾನು 100% ಮಾಡಿಕೊಟ್ಟಿರಬೇಕಾಗಿತ್ತು, 50%, ಅದು ಇದು ಅದೆಲ್ಲದಕ್ಕಿಂತ ಮುಖ್ಯವಾಗಿ ಕೇಳಬೇಕಾಗಿರೋದು ಇವರ ದ್ವಂದ್ವ ನಿಲುವುಗಳು, ದ್ವಂದ್ವ ನೀತಿಯ ಬಗ್ಗೆ ಪ್ರಶ್ನೆ. ಪಾಯಿಂಟರ್ಸ್ಗೆ ಹೋಗೋಣ, ಆಮೇಲೆ ನಾನು ಒಂದಿಷ್ಟು ಫೋಟೋಸ್ಗಳು ಮತ್ತು ವಿಜುವಲ್ಸ್ಗಳನ್ನು ತೋರಿಸ್ತೀನಿ. ನಾನು ನನ್ನ ಟೆಕ್ನಿಕಲ್ ಟೀಮ್ಗೆ ಹೇಳ್ತೀನಿ, ಲೆಟ್ ಅಸ್ ಬಿ ವೆರಿ ಕ್ವಿಕ್, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಪ್ರಶ್ನೆ ಬರಲಿ. ಆನ್ ಸ್ಟೋರಿ ನಂಬರ್ 1 ಟುಡೇ, ಗೋ ಹೆಡ್ ವಿಶ್ವ. ಬಣ್ಣದ ಲೋಕದೊಂದಿಗೆ ಸರ್ಕಾರ ರಂಗಿನಾಟವನ್ನು ಆಡ್ತಾ ಇದೆ. ಬೇರೆ ಬೇರೆ ವಿಷಯಗಳು, ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗಳು ಆಗ್ತಾ ಇದೆ. ಚಿತ್ರರಂಗದ ಚಾಟಿಗೆ ರಾಜ್ಯ ಸರ್ಕಾರ ಇವಾಗ ಯೂ ಟರ್ನ್ ಹೊಡೆದಿದೆ. ಸಿನಿಮಾ ರಂಗ ಭಾಳ ಕಷ್ಟದಲ್ಲಿದೆ, 100% ಆಕ್ಯುಪೆನ್ಸಿ ಬೇಕು ಅಂತ ಹೇಳ್ತಾ ಇದೆ. ಫೈನ್, ಗುಡ್ ಎನಫ್, ಓಕೆ. ಎಲ್ಲ ಊರಲ್ಲಿರೋರೆಲ್ಲ ತಿರುಗಾಡ್ಕೊಂಡಿರುವಾಗ ಬರೀ ನಾವು ಸಿನಿಮಾ ಮಂದಿರನ ಮಾತ್ರ ಕ್ಲೋಸ್ ಮಾಡ್ಕೊಂಡು 50% ಎನ್ಶೂರ್ ಮಾಡ್ತೀವಿ ಅಂತಂದರೆ ಅದು ಯಾವ ಕಾರಣಕ್ಕೂ ಕೂಡ ಲಾಜಿಕಲ್ ಕ್ವಶನ್ ಅಂತ ನಮ್ಗೆ ಅನ್ಸೋದೇ ಇಲ್ಲ. ರಾಜ್ಯದಲ್ಲಿ ಚಿತ್ರಮಂದಿರ ಭರ್ತಿಗಳಿಗೆ ಈಗ ಸದ್ಯದ ಮಟ್ಟಿಗೆ ಬ್ರೇಕ್ ಇಲ್ಲ, ಮುಂದಿನ 4 ವಾರಗಳವರೆಗೂ ಬ್ರೇಕ್ ಇಲ್ಲ. ಮೊದಲು ಅರ್ಧಕ್ಕೆ ಆದೇಶ, ನಂತರ ಅದೇನೋ ಪೂರ್ತಿಗೆ ಅವಕಾಶ ಮಾಡ್ತಾರಂತೆ, ವಾಟ್ಸಪ್ ಮಾಡ್ತಾರಂತೆ ಕೊರೋನಾಗೆ, ಏನಪ್ಪ ಬರ್ತಾ ಇದೆಯಾ ಅಂತ ಕೇಳ್ಬಿಟ್ಟು ಇವರು ನಿರ್ಧಾರಕ್ಕೆ ಬರ್ತಾರಂತೆ. ಕೇವಲ 4 ವಾರ ಭರ್ತಿಗೆ ಇವ್ರು ಯಾಕೆ ಅವಕಾಶ ಮಾಡಿಕೊಟ್ರು? ಐ ಡೋಂಟ್ ನೋ. ಇಲ್ಲ, ನಾವು 4 ವಾರ ನೋಡ್ತೀವಿ ಅಂತಾರೆ. ಏನು ನೋಡ್ತಿರ್ರಿ ರೀ, ಊರಲ್ಲಿ ಇರೋರೆಲ್ಲ ಓಡಾಡ್ಕೊಂಡಿದ್ದಾರೆ, ಯಾವುದ್ರಿ ಈಗ ಪಾಲನೆ ಆಗ್ತಾ ಇದೆ? ನಿಮಗೆ ಚಿತ್ರಮಂದಿರದಿಂದಾನೇ ಬಂತು ಅಂತ ಹೌ ಇಸ್ ಇಟ್ ಇವನ್ ಪಾಸಿಬಲ್? ನಂಬರ್ 1 ಪ್ರಶ್ನೆ, ಕೇಂದ್ರದ ಅನುಮತಿ ಇದೆ, ಬೇರೆ ಬೇರೆ ರಾಜ್ಯಗಳಲ್ಲಿ 100% ಈಗಾಗಲೇ ಇದೆ. ಹಲವು ಜನ ಎಪಿಡಮಾಲಜಿಸ್ಟ್ಗಳು ತಮಿಳುನಾಡಿನಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಇಲ್ಲ ತಾವು 50% ಮಾಡಿ, ಯಾಕೆ ಅಂತಂದರೆ ಚಿತ್ರಮಂದಿರ ಒಂದು ಕ್ಲೋಸ್ಡ್ ಏರಿಯಾದಲ್ಲಿರುತ್ತೆ, AC-ಲಿರುತ್ತೆ, ಹಾಗಾಗಿ ಅದು ವೈರಸ್ ಬೇಗ ಸ್ಪ್ರೆಡ್ ಆಗ್ಬೋದು ಅಂತೆಲ್ಲ ಹೇಳಿದ್ರು. ಆಮೇಲೆ 50 ಮಾಡಿದ್ರು, ಮತ್ತೆ 100 ಮಾಡಿದ್ರು. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ನ್ಯಾಯ ಎಲ್ಲದಕ್ಕೂ ಒಂದೇ ಇರಬೇಕು. ಯಾವುದಾದ್ರೂ ಲಾಬಿಗೆ ಈ ಗೌರ್ಮೆಂಟ್ ಮಣದಿದೆಯಾ ಅನ್ನೋದು ಪ್ರಶ್ನೆ ನಾವು ಕೇಳಬೇಕಾಗಿರೋದು. ಲೆಟ್ ಅಸ್ ಗೋ ಟು ದಿ ಥರ್ಡ್ ಕ್ವೆಶ್ಚನ್ ಕ್ವಿಕ್ಲಿ. ನಾವು ಭಾಳ ಕ್ವಿಕ್ಕಾಗಿ ಈ ಪ್ರಶ್ನೆಗಳಿಗೆ ಹೋಗೋಣ. OTTಗಳಿಗೆ ಅವಕಾಶ ಮಾಡಿಕೊಡೋದಕ್ಕೆ ಈ ಥರದ್ದು ಒಂದು 50% ಮಾತ್ರ ಅಂತ ಯಾರೋ ಒಂದಿಷ್ಟು ಜನ ಮಾತಾಡ್ಕೊಳ್ತಾ ಇದ್ದಾರೆ, ನನಗೆ ಗೊತ್ತಿಲ್ಲ. ಬೈ ಎಲೆಕ್ಷನ್ಗೆ ಇಲ್ಲದ ರೂಲ್ಸು ಸಿನಿಮಾಗಳಿಗೆ ಯಾಕೆ ಬಂತು ಅಂತ ನಾನು ಕೇಳಬೇಕಾಗಿರೋದು ಪ್ರಶ್ನೆ. ನೋಡಿ, ನೀವು ರೂಲ್ಸ್ ಮಾಡಿದ್ರೆ ಎಲ್ಲದಕ್ಕೂ ಮಾಡಿ ನೀವು ರೂಲ್ಸು. ರಾಜಕೀಯ ಸಮಾವೇಶ ಪ್ರತಿಭಟನೆಗಳಲ್ಲಿ ಎಲ್ಲಿದೆ ರೂಲ್ಸು ಅಂತ ನಾನು ನಿಮಗೆ ಕೇಳಬೇಕಾಗಿರೋದು. ಏನಪ್ಪ ಹಿಂಗೆ ಮಾತಾಡ್ತಾ ಇದೆಯಾ, ಸಿನಿಮಾ ರಂಗದಿಂದ ಚಿತ್ರಮಂದಿರಗಳಿಂದ ಬಂದ್ಬಿಡುತ್ತೀರಿ, AC ಕ್ಲೋಸ್ಡಲ್ಲಿ ಇರುತ್ತೆ ಕಣ್ರಿ ಅಂತಂದರೆ, ಇವಾಗ ನಾನು ಕೂತ್ಕೊಂಡಿರೋದು AC-ಲಿ, ನೀವು ಪ್ರಾಬಬ್ಲಿ ಕೂತ್ಕೊಂಡಿರೋದು ನಿಮ್ಮ ಸಾಫ್ಟ್ವೇರ್ AC ಆಫೀಸಸ್ಗಳಲ್ಲಿ, ಬರಲ್ವಾ? ಏನು ಅಲ್ಲಿ ಬೇರೆ AC ಹಾಕಿರ್ತಾರ ಚಿತ್ರಮಂದಿರದಲ್ಲಿ? ಕೊರೋನಾ ಬರೋ AC ಹಾಕಿರ್ತಾರ? ಬಸ್ಗಳಲ್ಲಿ ಫುಲ್ ರಶ್ ಇರಲ್ವಾ? ಅಲ್ಲಿ ಬರಲ್ವಾ? ಹೋಗಿ ಅಲ್ಲಿ AC ಇರಲ್ಲ ಸರ್, ಕಿಟಕಿ ಎಲ್ಲ ಓಪನ್ ಆಗಿರುತ್ತೆ ಅಂತ ಬರಲ್ವಾ? ಸಂತೆಗಳಲ್ಲಿ, ಮಾರ್ಕೆಟ್ಗಳಲ್ಲಿ ಜನಜಂಗುಳಿ ಇಲ್ವಾ? ಮಾಲ್ಗಳಲ್ಲಿ ಸೆಂಟ್ರಲೈಸ್ಡ್ AC ಇಲ್ವಾ? ಸಂಪೂರ್ಣ ಮಾಲ್ಗಳಲ್ಲಿ AC ಇರಲ್ವಾ? ಸಿರಿವಂತರ ಮದುವೆಗಳಿಗೆ, ಮಿನಿಸ್ಟ್ರುಗಳ ಮಕ್ಕಳ ಮದುವೆಗೆ, ಮಿನಿಸ್ಟ್ರುಗಳ ಮಗಳ ಮದುವೆಗೆ, ಮಿನಿಸ್ಟ್ರುಗಳ ಮಗನ ಮದುವೆಗೆ ಬರಲ್ವಾ ಕೊರೋನಾ? ಹೌದು, ನೋಡ್ಕೊಂಡು ಬರುತ್ತಾ? ಅದು ಇವನು ಬಡವ, ಇವನು ಬಲ್ಲಿದ ಅಂತ ನೋಡ್ಕೊಂಡು ಬರುತ್ತಾ? ತಮಿಳುನಾಡು, ಆಂಧ್ರ, ಪಶ್ಚಿಮ ಬಂಗಾಳ 100% ಕೊಟ್ಟಿಲ್ವಾ? ಹ್ಯಾಸಂಟ್ ಇಟ್ ಗಿವನ್? ಹ್ಯಾವೆಂಟ್ ದೇ ಗಿವನ್ ಅಟ್ ಆಲ್? ಪ್ರವಾಸಿ ತಾಣಗಳಿಗೆ ಜನಸಾಗರ ಹರಿದು ಬರ್ತಾ ಇಲ್ವಾ? ಹಾಗಾದರೆ 4 ವಾರ ಆದಮೇಲೆ ಇಡೀ ಕರ್ನಾಟಕ 50% ಲಾಕ್ಡೌನ್ ಮಾಡಿ. ಲಾಕ್ಡೌನ್ ಎಂಟೈರ್ ಕರ್ನಾಟಕ ಟು 50%. ದಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಆಸ್ಕ್ ಯು. ಇದನ್ನು ನಾವು ನೇರವಾಗಿ ಕೇಳಲೇಬೇಕಾಗಿದೆ ಇವಾಗ. ಇದನ್ನು ಫುಲ್ ವಿಜುವಲ್ಸ್ ಬರಲಿ ವಿಶ್ವ, ಫುಲ್ ವಿಜುವಲ್ಸ್ ನೋಡೋಣ. ನಾನು ಒಂದಿಷ್ಟು ವಿಜುವಲ್ಗಳನ್ನು ತೋರಿಸ್ತೀನಿ. ಕಳೆದ 10 ದಿನಗಳ ವಿಜುವಲ್ಸು, ಕಳೆದ 2-3 ತಿಂಗಳ ವಿಜುವಲ್ಸು. ಎಷ್ಟು ಚೆನ್ನಾಗಿ ನೋಡಿ, ರೂಲ್ಸ್ ಹೆಂಗೆ ಫಾಲೋ ಮಾಡ್ತಾ ಇದ್ದಾರೆ ನೋಡಿ. ಅದ್ಭುತ, ಅಮೋಘ, ಅಪ್ರತಿಮ, ಅನನ್ಯ, ಅಭೂತಪೂರ್ವ. ಅಬ್ಬಾ ನೋಡಿ ಎಷ್ಟು ಚೆನ್ನಾಗಿದೆ ರೂಲ್ಸು. ಸೋಷಿಯಲ್ ಡಿಸ್ಟೆನ್ಸ್ ನೋಡಿ, ಇಲ್ಲಿದೆ ನೋಡಿ, BJP ಅವ್ರದ್ದೊಂದು ಸಮಾವೇಶ, ಎಲ್ಲ ಮಾಸ್ಕ್ ಹೆಂಗೆ ಹಾಕ್ಕೊಂಡಿದ್ದಾರೆ. ರೂಲ್ಸ್ ಎಷ್ಟು ಚೆನ್ನಾಗಿದೆ. ಅಲ್ಲಿ ಕೊರೋನಾ ಫುಲ್ಲು ಎದ್ರಕೊಂಬಿಟ್ಟು 10ನೇ ಫ್ಲೋರಲ್ಲಿ ಕೂತ್ಕೊಂಡು ಬರ್ತಾನೇ ಇಲ್ಲ. ರೂಲ್ಸ್ ಫಾಲೋ ಮಾಡ್ತಾ ಇದ್ದಾರೆ ಅಂತ ಬರ್ತಾ ಇಲ್ಲ. ಇದು ಈಸ್ ದಿಸ್ ನಾಟ್ ಸ್ಟುಪಿಡಿಟಿ ಆಫ್ ದಿಸ್ ಗೌರ್ಮೆಂಟ್? ಇನ್ನೊಂದಷ್ಟು ವಿಜುವಲ್ಸ್ಗಳಿಗೆ ನಾನು ಬರ್ತೀನಿ ಇವಾಗ. ಲೆಟ್ಸ್ ಗೋ ಟು ವಿಜುವಲ್ಸ್ ಕ್ವಿಕ್ಲಿ. ಬೇರೆ ವಿಜುವಲ್ಸ್ ಬರೋಣ. ಇದು ರೂಲ್ಸ್ ಇದೆಯಾ? ಅಲ್ಲಿ ಮಾಸ್ಕೇ ಹಾಕ್ಕೊಂಡಿಲ್ಲ ನೋಡಿ, ಹಿಂದ್ಗಡೆ ಇರೋರೊಬ್ರು ಮಾಸ್ಕೇ ಹಾಕ್ಕೊಂಡಿಲ್ಲ, ಹಿಂದ್ಗಡೆ ಇರೋರೊಬ್ರು. ಇದು ರೂಲ್ಸಾ? ಅಕ್ಕಪಕ್ಕದಲ್ಲಿ ನಿಂತ್ಕೊಂಡಿಲ್ವಾ? ಸಮಾವೇಶ ಮಾಡ್ತಾ ಇಲ್ವಾ ಇವರು? ಇದಕ್ಕಿಲ್ದೇ ಇರೋ ರೂಲ್ಸು ಬೇರೆದಕ್ಕೆ ಯಾಕೆ ರೂಲ್ಸು? ಇದು ನೋಡ್ರಿ, ಏನ್ರಿ ಅದ್ಭುತವಾಗಿ ರೂಲ್ಸ್ ಫಾಲೋ ಮಾಡ್ತಾ ಇದ್ದಾರಲ್ರಿ ಇವರು. ಅಬ್ಬಬ್ಬಬ್ಬ ನೋಡ್ರಿ, 6 ಫೀಟ್ ಒಬ್ರಿಗೊಬ್ರು ಬಿಟ್ಟು ನಿಂತ್ಕೊಂಡಿದ್ದಾರೆ. ಇದಂತೂ ನೋಡ್ರಿ, 26 ಫೀಟ್ ಒಬ್ರಿಗೊಬ್ರು ಬಿಟ್ಟು ನಿಂತ್ಕೊಂಡಿದ್ದಾರೆ ನೋಡ್ರಿ. 28 ಫೀಟ್ ಅಲ್ಲಿ ನೋಡ್ರಿ, ಒಬ್ರು ಹತ್ಕೊಂಡು ಬೇರೆ ಬರ್ತಾರೆ. ಏನು ಫೀಟ್ಗಳನ್ನು ಇದೇನೋ ಸ್ಕೇಲ್ ತಂದುಬಿಟ್ಟು ಲೆಕ್ಕ ಹಾಕೊಂಡು ಎಷ್ಟು ಫೀಟಲ್ಲಿ ಇರಬೇಕು, ಸರ್ಕಾರದ ನಿಯಮಗಳನ್ನು ಹೆಂಗೆ ಪಾಲಿಸಬೇಕು ಅಂತ ನೋಡ್ತಾ ಇದ್ದಾರೆ. ಇದು ಅಷ್ಟೇ ನೋಡ್ರಿ, ಇದು ನೋಡಿಪ್ಪ ಎಷ್ಟು ಚೆನ್ನಾಗಿದೆ, ಭಾಳ ಬ್ಯೂಟಿಫುಲ್ ಆಗಿದೆ, ಭಾಳ ಅದ್ಭುತವಾಗಿದೆ. ಇದು ಅಷ್ಟೇ, ಇದು ಒಂದು ಪ್ರೊಟೆಸ್ಟ್ ಮಾಡಬೇಕಾಗಿತ್ತು ಬಿಡಿ ಪಾಪ ರೈತರು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇಲ್ಲಿ ಎಲ್ಲಿದೆ ರೂಲ್ಸ್ಗಳೆಲ್ಲಿದೆ ಸೊಮೆ? ಬಿಡಿ ಪಾಪ, ನಮ್ಮ ರೈತರ ಹೋರಾಟ ಭಾಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಬಿಡಿ. ಆದರೆ ರಾಜಕೀಯ ಪಕ್ಷಗಳಿಗೇನಾಗಿದೆ?
ಇಲ್ಲಿ ನೋಡಿಪ್ಪ, ಎಲ್ಲಿ ರೂಲ್ಸು, ಎಕ್ಕಡುಂದಿ ರೂಲ್ಸು, ವೇರ್ ಇಸ್ ದ ರೂಲ್ ಇದೆಯಲ್ಲ. ಇಲ್ಲಿ ನನಗೆ ನೀವು ರೂಲ್ ಇದೆ ಅಂತ ಹೇಳಿಬಿಟ್ರೆ ನಾನು ನನ್ನ ಪೋಷಾಕ್ ತೆಗೆದು, ಟೈ ತೆಗೆದು, ಮೈಕ್ ತೆಗೆದು ನಿಮ್ಮ ಮುಂದೆ ಬಂದು ಮಂಡಿಯೂರು ನಿಂತ್ಕೊಂಡ್ಬಿಡ್ತೀನಿ. ಥ್ಯಾಂಕ್ ಯು. ಲೆಟ್ ಅಸ್ ಬಿಗಿನ್ ದ ಶೋ ವೆರಿ ಕ್ವಿಕ್ಲಿ. ಇಬ್ಬರು ಗೆಸ್ಟ್ಗಳು ಬೇರೆ ಬೇರೆ ಕಡೆಗಳಿಂದ ಜಾಯ್ನ್ ಆಗ್ತಾರೆ. ಸದ್ಯಕ್ಕೆ ನನ್ನ ಸ್ಟುಡಿಯೋದಿಂದ ಇಬ್ಬರು ಗೆಸ್ಟ್ಗಳು ಜಾಯ್ನ್ ಆಗಿದ್ದಾರೆ. ನಾನು ವೆಲ್ಕಮ್ ಮಾಡ್ಕೊಳ್ತೀನಿ ಅವರನ್ನ. ಉಮೇಶ್ ಬಣಕಾರ್ ಇದ್ದಾರೆ, ನಿರ್ಮಾಪಕರು, ನಟರು, ಫಿಲ್ಮ್ ಚೇಂಬರ್ನ ಉಪಾಧ್ಯಕ್ಷರು, ಆತ್ಮೀಯ ಗೆಳೆಯರು. ನಮಸ್ಕಾರ. ನಮಸ್ತೆ ಸರ್. ಹಾಗೂ ಖ್ಯಾತ ನಿರ್ಮಾಪಕರು, ಹಲವು ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದಾರೆ, ಪುಷ್ಕರ್ ಮಲ್ಲಿಕಾರ್ಜುನಯ್ಯ ನಮ್ಮೊಟ್ಟಿಗೆ ಚರ್ಚೆಯಲ್ಲಿ. ಪುಷ್ಕರ್ ನಮಸ್ಕಾರ. ನಮಸ್ತೆ ಸರ್. ಸರ್, ತಾವು ನಿಯೋಗ ತಗೊಂಡು ಹೋಗಿದ್ರಿ, ಭೇಟಿ ಮಾಡಿದ್ರಿ, ಹಿರಿಯರಿದ್ರು, ಶಿವಣ್ಣಂತವರಿದ್ರು, ಭಾಳ ದೊಡ್ಡವರಿದ್ರು, ನೀವೆಲ್ಲ ಹೋದ್ರಿ, ಸುಧಾಕರ್ ಅವ್ರನ್ನ ಭೇಟಿ ಮಾಡಿದ್ರಿ. ಸರ್ಕಾರ 4 ವಾರ ನೀವು ಮಾಡ್ಕೊಳ್ಳಿ, ಆಮೇಲೆ ನೋಡೋಣ ಅಂತಂತು. ಆರ್ ಯು ಹ್ಯಾಪಿ ವಿತ್ ದಿ ಗವರ್ಮೆಂಟ್ಸ್ ಡಿಸಿಷನ್? ಸರ್, ಸಂಪೂರ್ಣವಾಗಿ ಇವತ್ತು ನಡೆದಂತಹ ಒಂದೂವರೆ ಗಂಟೆಗಳ ಕಾಲ ಸೂಪರ್ ಏನು ಚರ್ಚೆ ನಡೀತು, ಅದರಲ್ಲಿ ನೀವು ಹೇಳಿದಾಗೆ ಬರೀ ಮಂತ್ರಿ ಮಹೋದಯರಾಗಲಿ ಅಥವಾ ಆಫೀಸರ್ಸ್ಗಳಾಗಲಿ ಮಾತಾಡಿದ್ದಲ್ಲ. ಕೇಂದ್ರ ಸಲಹಾ ಮಂಡಳಿ ಏನಿತ್ತು, ಆರೋಗ್ಯ ಮಂಡಳಿ, ಅವರು ಅಷ್ಟೋ ಜನ ಅಲ್ಲಿ ಬಂದಿದ್ರು. ಅವ್ರಗಳ ಒಂದು ಗೈಡ್ಲೈನ್ಸ್ಗಳು ಅವರು ಸೆಂಟ್ರಲ್ ಗೌರ್ಮೆಂಟ್ನವ್ರು ಮಾಡಾದ್ಮೇಲೂ ಕೂಡ ನೀವು ಸ್ಟೇಟ್ ಗೌರ್ಮೆಂಟಲ್ಲಿ ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ ಅವರು ಕೊಟ್ಟಂಥದ್ದು, ಅವರ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಲ್ಲಿ ಅವ್ರು ಏನು ಹೇಳ್ಕೊಂಡು ಬಂದರು ಅದೆಲ್ಲ ಒಂದು ರೀತಿಯಿಂದ ಕರೆಕ್ಟು ಅಂತ ಅನಿಸಿತ್ತು. ಬೇರೆ ರಾಜ್ಯಗಳಲ್ಲಿ ಯಾಕೆ ಈ ರೀತಿ ಆಗಿದೆ ಅನ್ನೋಂಥ ಒಂದು ಪ್ರಶ್ನೆ ಬಂದಾಗ ಅವ್ರು ಹೇಳಿದ್ದು ಇಷ್ಟೇ, ಕೇಂದ್ರ ಸರ್ಕಾರ ಆದೇಶ ಕೊಟ್ಟಿರ್ತಕ್ಕಂಥದ್ದು ನೀವೆಲ್ಲಾದ್ರೂ ಓಪನ್ ಸಾರಾಸಗಟಾಗಿ ಮಾಡ್ಕೊಂಬಿಡಿ ಅಂತಲ್ಲ, ಅಲ್ಲಿಯ ಪರಿಸ್ಥಿತಿ ವಾತಾವರಣದ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡ್ರು. ಅದನ್ನ ಇಟ್ಕೊಂಡು ಅವರು ಹವಾನಿಯಂತ್ರಿತ ಥಿಯೇಟರ್ಗಳಲ್ಲಿ ಯಾವ್ಯಾವ ರೀತಿ ಸಮಸ್ಯೆಗಳಾಗ್ತದೆ, ಬೇರೆ ಕಡೆ ಫ್ಲೋಟಿಂಗ್ಗಳಿರ್ತದೆ ಹೊರಗಡೆ, ಅಲ್ಲಿ ಒಂದೇ ಜಾಗದಲ್ಲೇ ಸ್ಟ್ರಕ್ ಆಗಿರ್ತೀರಿ. ಆ ಸ್ಟ್ರಕ್ ಆದಂಥ ಸಂದರ್ಭದಲ್ಲಿ ನೀವು ಕಂಟಿನ್ಯೂಸ್ ಆಗಿ 1-1.5 ಗಂಟೆಗಳ ಕಾಲ ಅಲ್ಲಿ 2.5 hours ಇರ್ತೀರಿ. ಅದ್ರಲ್ಲಿ ಒಂದು 10 ನಿಮಿಷನೋ ಏನೋ ಬ್ರೇಕ್ ಇರುತ್ತೆ. ಸೊ ಅಂಥದ್ರಿಂದ ಆಗಬಹುದು, ಹರಡಬಹುದು ಅಂತಕ್ಕಂಥದ್ದನ್ನೇ ಇಟ್ಕೊಂಡು ನಾವು ಈ ಒಂದು ವಿಚಾರದಲ್ಲಿ ಮಾಡಿದ್ವಿ ವಿನಃ ಉದ್ದೇಶಪೂರ್ವಕವಾಗಿ ನಿಮ್ಮನ್ನ ನಾವು ಟಾರ್ಗೆಟ್ ಮಾಡಿಲ್ಲ. ಅಂದ್ರೆ ಚಿತ್ರಮಂದಿರಗಳನ್ನೇ ಕ್ಲೋಸ್ ಮಾಡೋದ್ರಿಂದ ನಮಗೇನಾಗಬೇಕಾಗಿದೆ? ಸರ್ಕಾರಕ್ಕೆ ಬರ್ತಕ್ಕಂಥ ಬೊಕ್ಕಸಕ್ಕೆ ನಷ್ಟನೂ ಆಗ್ತಾ ಇದೆಯಲ್ವಾ? ನಿಮ್ಮ ಆರೋಗ್ಯದ ಹಿತದೃಷ್ಟಿಗಳಿಂದ, ಸಾರ್ವತ್ರಿಕ ವಲಯದಲ್ಲಿ ಆರೋಗ್ಯದ ಹಿತದೃಷ್ಟಿಗಳನ್ನ ಇಟ್ಕೊಂಡು ನಾವು ಅದನ್ನ ಮಾಡಿದ್ವಿ ಅಂತಕ್ಕಂಥದ್ದನ್ನ ಸಮಜಾಯಿಷಿಯನ್ನ ಕೊಟ್ಟರು. ಅದಕ್ಕೆ ನಾವು ನಮ್ಮ ಕಡೆಯಿಂದ ಅಂದ್ರೆ ನಮ್ಮ ಮಾಜಿ ಅಧ್ಯಕ್ಷರುಗಳು ಮತ್ತೆ ನಮ್ಮ ಪದಾಧಿಕಾರಿಗಳು, ನಿರ್ಮಾಪಕರ ಸಂಘದ ಪದಾಧಿಕಾರಿಗಳು, ಅದರಲ್ಲಿ ನಮ್ಮ KV ಚಂದ್ರಶೇಖರ್ ಅವರು, ಸಾರಾ ಗೋವಿಂದ್ ಅವರು, ನಮ್ಮ ಅಧ್ಯಕ್ಷರು ಜಯರಾಜ್ ಅವರು, ಪ್ರತಿಯೊಂದು ಅವರು ಕೇಳದಂತಹ ಪ್ರಶ್ನೆಗಳಿಗೆ ಸಮಂಜಸವಾದಂತಹ ಉತ್ತರಗಳನ್ನ ಕೊಟ್ಟ ನಂತರ ಹೇಳಿ ಮುಂದುವರಿಸಿ. ಈಗ ತಾವು ಕೆಲವೊಂದನ್ನೆಲ್ಲ ಹೇಳಿದ್ರಿ, ಅದನ್ನ ನಾವು ಕೂಡ ಅಂದ್ವಿ. ಈಗ ಈ ತರ ಸಮಾವೇಶಗಳು ಈ ತರ ಎಲ್ಲ ಮಾಡ್ತಾ ಇರೋದು ಮತ್ತೆ ಯಾವ ರೀತಿ ಇದೆ ಸರ್ ಅಂದಾಗ ಅವ್ರು ಅದನ್ನ ಹೇಳಿದ್ರು, ಅದು ಓಪನ್ ಡೋರ್ ಅಲ್ಲಿ ನಡೆದಿರ್ತಕ್ಕಂಥದ್ದು, ಇದು ನಿಮ್ಗೆ ಕಾಂಪ್ಯಾಕ್ಟ್ ಆಗಿರ್ತದೆ. ಇಲ್ಲ ಒಂದು ಕಡೆ ಅವರು ಟೆಕ್ನಿಕಲಿ ಅವರೆಲ್ಲ ಡಾಕ್ಟರ್ಸ್ ಅಲ್ಲಿ ಇದ್ದವರು, ಸೊ ಅಂಥದನ್ನ ಅವ್ರು ಹೇಳಿದಾಗ ಆ ಸಂದರ್ಭದಲ್ಲಿ ಅದು ಕರೆಕ್ಟ್ ಆಗಿತ್ತು ಸರ್, ಕರೆಕ್ಟ್ ಆಗಿತ್ತು. ಇದರಲ್ಲಿ ಸರ್ಕಾರದ ಮಧ್ಯಸ್ಥಿಕೆ ಆಗಲಿ, ಸರ್ಕಾರ ಒಂದು ಇದಾಗಲಿ ಅಂತವೆಲ್ಲ ಏನಿಲ್ಲ. ಕೊನೆಗೆ ಎರಡೂ ಕಡೆಯ ವಾದ ವಿವಾದಗಳನ್ನ ಕೇಳಿಕೊಂಡು ಸಚಿವ ಸುಧಾಕರ್ ಸಾಹೇಬರು, CC ಪಾಟೀಲ್ ಸಾಹೇಬರು, ಮತ್ತೆ ಸೆಕ್ರೆಟರಿ ಅವರು, ನಮ್ಮ ಅಧ್ಯಕ್ಷರು, ಮತ್ತೆ ಯಾರು ನಮ್ಮ ಶಿವಣ್ಣ ಇದ್ರು, ತಾರಾ ಅವರಿದ್ರು. ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ನಾನು ಕೈ ಮುಗಿದು ಕೇಳಿಕೊಂಡು ಇಂಥದಿಂದ ಒಂದು ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟವರು ಕುಮಾರ್ ಬಂಗಾರಪ್ಪ ಸಾಹೇಬರು. ಅವರ ಇವತ್ತು ಬೆಳಗಿನಿಂದ ಅವ್ರಿಗೆ ಹೋಗಿ ಅವ್ರಿಗೆ ಮನವಿ ಕೊಟ್ಟು ಮುಖ್ಯಮಂತ್ರಿಗಳನ್ನ ಸ್ವಲ್ಪ ನಮ್ಮ ಜೊತೆಲಿ ಕೂರಿಸ್ಕೊಂಡು ಇದನ್ನ ಮಾಡಿ ಅಂದಾಗ ಮುಖ್ಯಮಂತ್ರಿಗಳ ಸಲಹೆ ಮೇರೆಗೆ ಈ ಇಬ್ಬರೂ ಮಂತ್ರಿಗಳನ್ನ ಸೆಷನ್ ನಡೀತಾ ಇದ್ರು ಕೂಡ ಅವ್ರದ್ದೇನೋ ತುಂಬಾ ಸಮಸ್ಯೆ ಇದೆ ರೀ, ಬಹಳ ದಿವಸದಿಂದ ತೊಂದರೆಗಳಾಗ್ತಾ ಇದೆ, ಅವ್ರಿಗೆ ಇವತ್ತೇನಾನೋ ಒಂದೊಂದು ಇತಿಶ್ರೀ ಹಾಡಲೇಬೇಕು, ಎರಡು ಕಡೆಗೂ ಅವರ ಸಮಸ್ಯೆಗಳನ್ನ ಕೇಳ್ಕೊಳ್ಳಿ ಅಂತ ಹೇಳಿ ಸರಿಸುಮಾರು 1.5 ಗಂಟೆಗಳ ಕಾಲ ಚರ್ಚೆ ಮಾಡಿ ಅಂತಿಮ ನಿರ್ಧಾರ ಬಂದದ್ದು ತಾತ್ಕಾಲಿಕವಾಗಿ 4 ವಾರಗಳ ಕಾಲ, ನಾಳೆನೇ ನಿಮ್ಗೆ ಆದೇಶ ನಾವು ಕೊಡ್ತೀವಿ, ಕಮಿಂಗ್ ಫ್ರೈಡೆಯಿಂದ ನೀವು ಓಪನ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸಪೋಸ್ ಏನಾನ ಈ ಥರದ ಒಂದು ವಾತಾವರಣದಿಂದ ಕೋವಿಡ್ ತಿರುಗಿ ಸ್ಟಾರ್ಟ್ ಆಗ್ತಾ ಇದೆ ಅಂತಕ್ಕಂಥದ್ದೇನಾನ ಮನಗಂಡರೆ ನಾವು ಮತ್ತೆ ಕಠಿಣವಾದಂಥ ನಿರ್ಧಾರಗಳನ್ನು ತಗೊಂತೀವಿ. ಆ ಒಂದು ಗೈಡ್ಲೈನ್ ಏನಿರುತ್ತೆ ಆ ಗೈಡ್ಲೈನ್ಗೆ ನೀವೆಲ್ಲ ಬದ್ಧರಾಗಿರ್ಬೇಕಾಗುತ್ತೆ ಅಂತಕ್ಕಂಥದ್ದನ್ನ ಮೌಖಿಕವಾಗಿ ಮಾತಾಡಿಕೊಂಡು ಅಂತಿಮ ಒಂದು ನಿರ್ಧಾರಕ್ಕೆ ಬಂದರು ಸರ್. ಫ್ಯಾಂಟಾಸ್ಟಿಕ್. ಇಲ್ಲಿ ಯಾರು ಸ್ಟುಪಿಡ್ಗಳಲ್ಲ ಸರ್. ವಂಡರ್ಫುಲ್.
ಆಯ್ತಾ? ಸ್ಟುಪಿಡ್ಗಳು ಅಲ್ಲ, ಅಕಸ್ಮಾತ್ ಅವ್ರವ್ರು ಯಾರನ್ನ ಬೇರೆ ಅವ್ರು ನಿಮ್ಮ ಕಣ್ಣಲ್ಲಿ ಸ್ಟುಪಿಡ್ಗಳಿದ್ರೆ ಅವ್ರ ಬಗ್ಗೆ ಹೇಳ್ಕೊಳ್ಳಿ. ಆದರೆ ಸರ್ಕಾರ ಇಲ್ಲಿ ಯಾವುದೇ ಕಾರಣಕ್ಕೆ, ಆಮೇಲೆ ರೆವಿನ್ಯೂ ವ್ಯೂ ಪಾಯಿಂಟ್ ಇದೆಯಲ್ಲ ಸರ್, ಎಷ್ಟು 9 ತಿಂಗಳಾಯ್ತಲ್ಲ ಸರ್, ತೆರಿಗೆ ರೂಪದಲ್ಲಿ ನಾವು ಸರ್ಕಾರಕ್ಕೆ ಕಟ್ತಂತ ಟ್ಯಾಕ್ಸ್ ಇದೆಯಲ್ಲ ಸರ್, ಆರ್ಥಿಕ ತಜ್ಞರು ಅದನ್ನು ಹೇಳಿರ್ತಾರಲ್ಲ ಸರ್, ಅದನ್ನು ಅವರು ಹೇಳ್ಕೊಂಡ್ರಲ್ಲ ಸರ್, ಸರ್ಕಾರ ಬೊಕ್ಕಸಕ್ಕೆ ಇಷ್ಟು ನಷ್ಟ ಆಗ್ತಾ ಇದೆ ಅಂತೇಳಿ. ಸೊ ಆ ನಷ್ಟ ಭರಿಸ್ಬೇಕು ಅಂದ್ರೆ ಏನ್ ಮಾಡಬೇಕು? ಹಂಗಂತ ನಿಮ್ಗೆ ಜೀವ ಮುಖ್ಯನಾ, ಇದು ಮುಖ್ಯನಾ ಅಂತ ಕೇಳಿದ್ರೆ, ಜೀವನ ಮುಖ್ಯನಾ ಜೀವ ಮುಖ್ಯನಾ ಅಂತ ಬಂದಾಗ ನಾವು ಜೀವ ಮುಖ್ಯ ಅಂತ ನೋಡ್ತೀವಿ. ಯಾರು ಒಂದು ಸರ್ಕಾರ ಅದನ್ನ ಒಂದು ವ್ಯವಸ್ಥಿತ ನೋಡಬೇಕಾಗ್ತದೆ. ನಾವು ಒಂದು ಸಿನಿಮಾ ಉದ್ಯಮ ಇದನ್ನ ಮಾಡ್ತಾ ಇರೋದ್ರಿಂದ ನಾವು ಜೀವನದ ಬಗ್ಗೆನೂ ಕೂಡ ಯೋಚನೆ ಮಾಡಬೇಕಾಗ್ತದೆ. ಸೊ ಎರಡೂ ಕೂಡ ಕರೆಕ್ಟ್ ಆಗಿತ್ತು. ಇಲ್ಲಿ ಅವರು ಮೂರ್ಖರಲ್ಲ, ನಾವು ಮೂರ್ಖರಲ್ಲ ಸರ್. ಮಾತಾಡ್ಲಾ? ದಯಮಾಡಿ. ತಾವು ಮುಗಿಸಿದ್ರಾ? ಮುಗಿಸ್ದೆ. ಬಹಳ ಚೆನ್ನಾಗಿ ತಾವು ಪ್ರಸ್ತಾವನೆಯನ್ನ ಇಟ್ರಿ, ಬಹಳ ಚೆನ್ನಾಗಿ ತಾವು ಪೀಠಿಕೆಯನ್ನ ಇಟ್ರಿ. ಯಾರು ಮೂರ್ಖರು ಅನ್ನೋ ಪ್ರಶ್ನೆ ಬಂದಾಗ ಇಲ್ಲಿ ಯಾರು ಮೂರ್ಖರಲ್ಲ, ನಾವಲ್ಲ, ಬಂದೆ ಸರ್ಕಾರನೂ ಅಲ್ಲ, ಬೇರೆ ಇನ್ಯಾರು ನಿಮ್ ಕಣ್ಣಲ್ಲಿ ಅವ್ರನ್ನ ನೀವು ಹೇಳ್ಕೋಬಹುದು ಸರ್. ಸರ್ಕಾರ ಹೌದಾ ಅಲ್ವಾ ಜನ ತೀರ್ಮಾನ ಮಾಡ್ತಾರೆ, ಬಿಡಿ. ಮಾಡ್ಲಿ ಸರ್, ಲೆಟ್ ಪೀಪಲ್ ಡಿಸೈಡ್. ಸ್ವತಂತ್ರರು, ಲೆಟ್ ಪೀಪಲ್ ಡಿಸೈಡ್. ಉಮೇಶ್ ಬಣಕಾರ್ಜಿ ಸರ್ವ ಸರ್. ಸ್ವತಂತ್ರರಿದ್ದಾರೆ. ಡೆಮೊಕ್ರಾಟಿಕ್ ವ್ಯವಸ್ಥೆಯಲ್ಲಿ ಯಾರು ಮೂರ್ಖರು ಅಂತ ತೀರ್ಮಾನ ಮಾಡೋದಕ್ಕೆ ಅವಕಾಶ ಇದೆ, ಬಿಡಿ. ಓಕೆ. ಚಿತ್ರರಂಗ ಮೂರ್ಖತನದಿಂದ ಕೂಡಿದೆ ಅಂತ ನಾನು ಯಾವತ್ತೂ ಹೇಳೇ ಇಲ್ಲ, ಹೇಳ್ತಾನೂ ಇಲ್ಲ. ಸರ್ಕಾರನೂ ಕೂಡ ಕೂಡಿರ್ಲಿಲ್ಲ. ಇವತ್ತು 1.5 ಗಂಟೆಗಳ ಕಾಲ ಚರ್ಚೆ ಮಾಡಿದಾಗ ನಮಗೆ ಗೊತ್ತಾದದ್ದು. ವೈ ಆರ್ ಯು ಡಿಫೆಂಡಿಂಗ್ ಗವರ್ಮೆಂಟ್? ಪ್ಲೀಸ್ ಲೆಟ್ ಮೀ ಆಸ್ಕ್ ಯು ಫ್ಯೂ ಕ್ವೆಶ್ಚನ್ಸ್. ನೀವು ಸರ್ಕಾರದ ಪ್ರತಿನಿಧಿಯಾಗಿ ಬಂದಿದ್ದೀರೋ? ಯಾರು ಇಲ್ಲ, ನಾನು ಚಿತ್ರರಂಗದ ಪ್ರತಿನಿಧಿಯಾಗಿ. ಬಿಡಿ ಮತ್ತೆ. ಹಾಗಾದ್ರೆ ನಾನು ಮೂರ್ಖರು ಯಾರು ಅಂದ್ರೆ ಸರ್, ನಿಮ್ ಪ್ರಕಾರ ಅವರಲ್ಲ, ನನ್ನ ಪ್ರಕಾರ ಅವ್ರು ಮೂರ್ಖರು. ಹೌದಾ? ಸರ್ಕಾರದವರು ನಮ್ ಪ್ರಕಾರ ಅಲ್ಲ ಸರ್. ನಿಮ್ ಪ್ರಕಾರ ಅಲ್ಲ. ಡಿಫರೆನ್ಸ್ ಆಫ್ ಒಪಿನಿಯನ್ ಇದೆ, ಡೆಮೊಕ್ರೆಟಿಕ್ ಸೆಟಪ್ ಇದೆ. ನನಗೆ ನನ್ನದೇ ಆದಂತ ಎಲ್ಲಾ ರೀತಿಯಲ್ಲಿ ಕೂಡ ಹೇಳಿಕೊಳ್ಳುವ ಅವಕಾಶಗಳನ್ನ ಈ ಪ್ರಜಾಪ್ರಭುತ್ವ ನನಗೆ ಕೊಟ್ಟಿದೆ. ಹಾಗಾಗಿ ಅಭಿವ್ಯಕ್ತಿ ಸ್ವತಂತ್ರದ ಹೇಳಿ ಸರ್, ನಾನೊಂದು ಪ್ರಶ್ನೆ ಹೇಳ್ತೀನಿ. ನೀವು ಸರ್ಕಾರದ ಪ್ರತಿನಿಧಿಯೂ ಆಗಿ ಮಾತಾಡ್ತಾ ಇದ್ದೀರಿ, ಪ್ರತಿನಿಧಿಯೂ ಆಗಿ ಮಾತಾಡ್ತಾ ಇದ್ದೀರಿ. ನಾನು ಸರ್ಕಾರದ ಪ್ರತಿನಿಧಿ ಮಾತಾಡ್ತೀನಿ. ಐ ಆಮ್ ಇನ್ ಸಪೋರ್ಟ್ ಆಫ್ ಸಿನಿಮಾ ರಂಗ. ಓಕೆ, ಇಲ್ಲಿ ದಯವಿಟ್ಟು ಕೇಳಿಸ್ಕೊಂಬಿಡಿ. ಓಕೆ, ಥ್ಯಾಂಕ್ ಯು. ಐ ಆಮ್ ಇನ್ ಸಪೋರ್ಟ್ ಆಫ್ ಚಿತ್ರೋದ್ಯಮ. ಥ್ಯಾಂಕ್ ಯು ಸರ್. ಐ ಆಮ್ ಇನ್ ಸಪೋರ್ಟ್ ಆಫ್ ಸಿನಿ ಆರ್ಟಿಸ್ಟ್. ಐ ಆಮ್ ಇನ್ ಸಪೋರ್ಟ್ ಆಫ್ ಸಿನಿಮಾ ಥಿಯೇಟರ್ಸ್. ಆರ್ ಯು ಕ್ಲಾರಿಫೈಡ್? ಪ್ರಶ್ನೆಗೆ ಬರ್ತೀನಿ. ನೀವು ಅವ್ರನ್ನ ಕೇಳಬೇಕಾಗಿತ್ತು, ಈ 4 ವಾರದ ಅವಕಾಶವನ್ನ ಸರ್ಕಾರ ಏನ್ ಮಾಡ್ಕೊಡ್ತಾ ಇದೆ ಇವಾಗ, ಆ 4 ವಾರದ ಪ್ರೋಟೋಕಾಲ್ ಗೈಡ್ಲೈನ್ಸ್ ಏನ್ ಕೊಡ್ತಿದ್ದೀರಿ ನಮಗೆ ಅಂತ ಕೇಳಬೇಕಾಗಿತ್ತು. ಅದನ್ನು ಕೂಡ ಅವರು 4 ವಾರಗಳ ಒಳಗೆ ಅದಕ್ಕೆ ಅಂಕಿ ಅಂಶ ಕೊಟ್ಟರು ಸರ್. ಕುಡಿ. ಪಕ್ಕದ ಕೇರಳದಲ್ಲಿ, ಪಕ್ಕದ ರಾಜ್ಯದಲ್ಲಿ, ನಮ್ಮ ಬಾರ್ಡರ್ ನಲ್ಲಿ ಏನೇನ್ ಆಗಿದೆ ಇವತ್ತಿನವರೆಗೂ, ಈ ಕ್ಷಣದವರೆಗೂ ಏನಾಗಿದೆ ಅನ್ನೋದನ್ನು ಕೂಡ ಅಂಕಿ ಅಂಶ ಇಟ್ರು ಸರ್. ಆಯ್ತಾ? ಅದರಿಂದ ಏನಾನ ಅಕಸ್ಮಾತ್ ಅದು ಹರಡಿ ಇಲ್ಲಿಗೆ ಬಂದು, ವಾಟ್ ಈಸ್ ದಿ ಪ್ರೋಟೋಕಾಲ್ ಸಿನಿಮಾ ಇಂಡಸ್ಟ್ರಿ ಸಪೋಸ್ ಟು ಫಾಲೋ? ಗೈಡ್ ಲೈನ್ ಕೊಡ್ತಾರೆ ಫಾರ್ ದಿಸ್ 4 weeks. ಕಠಿಣವಾದಂತಹ ಗೈಡ್ ಲೈನ್ ನ ಕೊಡಲ್ಲ. ಆಸ್ ಇಟ್ ಈಸ್. ನಂಬರ್ 1. ಎರಡನೇ ಪ್ರಶ್ನೆ ಸಿ, ನನ್ನ ಮೂಲ ಉದ್ದೇಶ ನಿಮ್ಗೆ ಹೇಳ್ಬಿಡ್ತೀನಿ. ಹೇಳಿ ಸರ್. ಐದರ್ ಇಟ್ ಶುಡ್ ಹ್ಯಾವ್ ಬೀನ್ ಕಂಪ್ಲೀಟ್ಲಿ 100% ವಿದೌಟ್ ಎನಿ ಸ್ಟಾಪೇಜ್, ಆರ್ ಇಟ್ ಶುಡ್ ಹ್ಯಾವ್ ಬೀನ್ 50% ಫಾರ್ ದಿ ಮೊಮೆಂಟ್. ಒಂದು 50% ಇರಲಿ. ನಾವು 1 ವಾರ 2 ವಾರ ನಾವು ಪರಿಸ್ಥಿತಿಯನ್ನು ನೋಡಿಕೊಂಡು, 3 ವಾರ ಪರಿಸ್ಥಿತಿಯನ್ನು ನೋಡಿಕೊಂಡು 100% ಬಗ್ಗೆ ನಾವು ಯೋಚನೆ ಮಾಡ್ತೀವಿ ಅನ್ನೋದು ಸರ್ಕಾರದ ನಿಲುವಾಗಬೇಕಾಗಿತ್ತು ಅನ್ನೋದು ನನ್ನ ಉದ್ದೇಶ. ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ, ಕೇಳಿ. ಪ್ಲೀಸ್ ಲಿಸನ್ ಟು ಮೀ ಸರ್. ತಿರುಗಿ ನಮ್ಮ ಬಾಯಿ ಮಣ್ಣಾಕಂಡಂಗೆ ಕೈಂಡ್ಲಿ ಲಿಸನ್. 4 ವಾರ ಆದ್ಮೇಲೆ 50% ಆದ್ರೂ ಬಾಯಿಗೆ ಮಣ್ಣ ಕಣ್ಣಂಗೆ ಆಗೋದು ಇಲ್ಲ ಸರ್. ಇಲ್ಲ ಸರ್, ಯಾಕಾಗಲ್ಲ? ಹಾಗೆ ಆಗುತ್ತೆ ಅಂತ ಯಾಕೆ ಅನ್ಕೊಂತೀರಿ ಸರ್? 4 ವಾರ ಮಾತ್ರ ಅವಕಾಶ ಕೊಟ್ಟಿದ್ದಾರೆ, ಸರಿ ಹೋಗ್ಬೋದಲ್ಲ? ಆಗಲ್ಲ ಅಂತ ಅನ್ಕೊಂತೀರಿ? ಸರಿ ಹೋಗ್ಬೋದಲ್ಲ? ಸರಿ ಆಗಲ್ಲ, ಸರಿ ಹೋಗುತ್ತೆ. ಕೌಡೆ ಆಗ್ತೀವೋ, ಕಣಿ ಕೇಳ್ತೀವೋ, ಅದು ಬೇಡಿ. ನಾನು ಹೇಳ್ತಾ ಇರೋದು, ಬಟ್ ಹಂಗಂತ ಸರ್ಕಾರ ಯಾಕೆ ದೂಷಿಸ್ತೀರಿ ನಾನು ಕೇಳ್ತಾ ಇದ್ದೀನಿ. ಸರ್ಕಾರ ದೂಷಿಸಿದ್ರೆ ನಿಮ್ಗೆ ಯಾಕೆ ಬೇಜಾರು? ಯಾಕೆ ದೂಷಿಸ್ತೀರಿ? ಯಾಕೆ ನಿಮ್ಗೆ ಬೇಜಾರು? ಯಾಕೆ ಸರ್ಕಾರ ಅವರು ಅಂಕಿ ಅಂಶಗಳನ್ನ ಬಿಟ್ಟು ಹೇಳಿದ ಮೇಲೆ ಕೂಡ ನಾನು ದೂಷಿಸ್ತೀನಿ. ವೈ ಇಸ್ ದಟ್ ಯು ಆರ್ ಸ್ಯಾಡ್? ನಮಗೆ ನಾನಲ್ಲಿ ಆ ಸಭೆನಲ್ಲಿ ಭಾಗವಹಿಸಿ ಎಲ್ಲವನ್ನು ನೋಡಿದ ಮೇಲೂ ಕೂಡ ನೀವು ಈ ರೀತಿ ದೋಷಾರೋಪಣೆಗಳನ್ನ ಮಾಡ್ತಾ ಇದ್ರೆ ನಿಮಗೆ ಬೇಜಾರಾಗುತ್ತೆ. ನಾನು ಸುಮ್ಮನೆ ಕೂತ್ಕೊಳ್ಳಕ್ ಆಗಲ್ಲ ಸರ್. ಯಾರು ಬಿಜೆಪಿ ವಕ್ತಾರರು ಅಂತ ಯಾಕೆ ಎಮ್ಎಲ್ಎ ಟಿಕೆಟ್ ಸಿಗ್ತಾ ಇದೆಯಾ? ನೆಕ್ಸ್ಟ್ ಇಲ್ಲ, ನಮ್ಮ ತಂದೆಯವರಾಗಿದ್ರು. ಆರ್ ಯು ಗೋಯಿಂಗ್ ಟು ಬಿ ಎನ್ ಎಂಎಲ್ಸಿ ನೆಕ್ಸ್ಟ್? ಅದೆಲ್ಲ ಬೇಡಿ ಬಣಕಾರ್ರೆ. ನಾನು ಬಣಕಾರ್ರೆ ನಾನು ಹೇಳ್ತಾ ಇದ್ದೀನಿ, ನಾನು ಸಿನಿಮೋದ್ಯಮದ ಪರವಾಗಿ ನಿಂತ್ಕೊಂಡು ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವು ಇನ್ನೊಬ್ಬರನ್ನ ಯಾಕೆ ವಿರೋಧ ಮಾಡ್ತೀರಿ? ಅದು ನನ್ನ ಇಷ್ಟ. ನಿಮ್ಮ
ಅಭಿವ್ಯಕ್ತಿ ಸ್ವತಂತ್ರ ಮಾಡ್ಕೊಳ್ಳಿ ಸರ್, ನಾನು ಬೇಡ ಅನ್ನಲ್ಲ. ಆದರೆ ಮಾಡ್ಬೇಡಿ ಅಂತ ಯಾಕೆ ಹೇಳ್ತೀರಿ ನೀವು ನನಗೆ? ವಾಸ್ತವವನ್ನ ಸರಳವಾಗಿ ಎತ್ತಿದ್ದಾರೆ. ನನ್ನ ವಾಸ್ತವದ ಪ್ರಶ್ನೆ ಕೇಳಿಸ್ಕೊಳ್ಳಿ ಸಾಹೇಬ್ರೆ, ಹೇಳಿ ಸರ್, ದಯವಿಟ್ಟು ಕೇಳಿಸ್ಕೊಳ್ಳಿ. ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ಪ್ರೋಟೋಕಾಲ್ ಗೈಡ್ಲೈನ್ ಏನು? 4 ವಾರ ಆದ್ಮೇಲೆ 4 ವಾರ ಆದ್ಮೇಲೆ ದಯವಿಟ್ಟು ಬಣಕಾರ್ಜಿ, ನಾನು ನೀವು ಬಹಳ ಹಳೆ ಸ್ನೇಹಿತರು ಬಣಕಾರ್ಜಿ. ಲೆಟ್ ಅಸ್ ಟಾಕ್ ಲೈಕ್ ಫ್ರೆಂಡ್ಸ್. ಓಕೆ ಸ್ನೇಹಿತರೆ, 4 ವಾರಗಳ ಕಾಲದ ಪ್ರೋಟೋಕಾಲ್ ಏನು? ನಂಬರ್ 1 ಕ್ವಶನ್. ನಾಳೆ ಸಂಜೆ ಒಳಗಡೆ ಗೊತ್ತಾಗುತ್ತೆ. ಸ್ವಲ್ಪ ನೀರ್ಗಿರ್ ಕುಡ್ರಿ ಸಾಹೇಬ್ರೆ, ತಡ್ರಿ. ಎರಡನೇದು ಪ್ರಶ್ನೆ ನೋಡಿ, ಬಹಳ ಮುಖ್ಯವಾಗಿ ನಾವು ಕೇಳಬೇಕಾಗಿರೋ ಪ್ರಶ್ನೆ ಏನು ಅಂತಂದ್ರೆ, ಈ 4 ವಾರದಲ್ಲಿಯೂ ಕೂಡ ಐ ಆಮ್ ಅಗೈನ್ ಇನ್ ಫೇವರ್ ಆಫ್ ಚಿತ್ರೋದ್ಯಮ. ನೀವು ಅವ್ರನ್ನ ಕೇಳಬೇಕಾಗಿತ್ತು, ಸಾರ್ ನೋಡಿ 4 ವಾರ ನೀವು 100% ಕೊಡ್ತಾ ಇದ್ದೀರಿ, ಥ್ಯಾಂಕ್ ಯು ವೆರಿ ಮಚ್, ವಿ ವೆಲ್ಕಮ್ ಇಟ್, ಫ್ಯಾಂಟಾಸ್ಟಿಕ್. 4 ವಾರದ ನಂತರದಲ್ಲಿ ಆರೋಗ್ಯ ಇಲಾಖೆ ಅವರು ಇವರು ದೊಡ್ಡವರು ಹೇಳಿರುವ ಹಾಗೆ ತಾವು ನಿರ್ಧಾರ ತಗೊಳ್ತೀರಿ, ಫ್ಯಾಂಟಾಸ್ಟಿಕ್. ಆದರೆ ಸರ್, ಈ 4 ವಾರದಲ್ಲೂ ಥಿಯೇಟರ್ಗಳಲ್ಲಿ AC ಫುಲ್ ಸ್ವಿಂಗಲ್ಲೇ ಇರುತ್ತೆ. 4 ವಾರದಲ್ಲೂ 100 ಇರಿ ಸರ್, 100% ಜನ ಭರ್ತಿಯೇ ಆಗಿರ್ತಾರೆ. 4 ವಾರದಲ್ಲೂ ಕೂಡ ಕ್ಲೋಸ್ಡ್ AC ಜಾಗದಲ್ಲಿ ಕೊರೋನಾ ಹರಡಬಹುದಾದಂಥ ಸಾಧ್ಯತೆ ಖಂಡಿತವಾಗ್ಲೂ ಕೂಡ ಇರುತ್ತೆ. ನೀವು ಕೇಳಬೇಕಾಗಿತ್ತು, ಈಸ್ ಇಟ್ ಎ ಟೆಸ್ಟಿಂಗ್ ಪೀರಿಯಡ್ ಫಾರ್ ದಿ ನೀವೇನ್ ಕೇಳ್ತಾ ಇದ್ರಲ್ಲ ಅದನ್ನ ಕರೆಕ್ಟ್ ಆಗಿರುತ್ತೆ. ಜಸ್ಟ್ ಗಿವ್ ಮಿ 1 minute, ಐ ವಿಲ್ ಟೇಕ್ ಎ ಬ್ರೇಕ್ ಅಂಡ್ ಗೆಟ್ ಬ್ಯಾಕ್ ಟು ಯು ಸಾಹೇಬ್ರೆ. ಬಹಳ ಪ್ರಮುಖವಾದಂಥ ಪ್ರಶ್ನೆ ಏನು ಅಂತಂದ್ರೆ, ಐದರ್ ಇಟ್ ಶುಡ್ ಹ್ಯಾವ್ ಬೀನ್ 100% ಕಂಪ್ಲೀಟ್ಲಿ, ಆರ್ 1 ವಾರ ಅಟ್ಲೀಸ್ಟ್ ಇದ್ರ ಬಗ್ಗೆ ಗಮನ ಹರಿಸಿ, ಈ ಆರೋಗ್ಯ ಇಲಾಖೆ ಏನು ಗೈಡ್ಲೈನು, ಸೂತ್ರಗಳು, ಅದು ಇದು ಅನ್ನೋದ್ರ ಬಗ್ಗೆ ಗಮನ ಹರಿಸಿ, ಆಯಿತು ನಾವು ಇದ್ರ ಬಗ್ಗೆ ನಿರ್ಧಾರವನ್ನು ತಲುಪಿಸ್ತೀವಿ ಅನ್ನೋದ್ರ ಬಗ್ಗೆ ಸರ್ಕಾರ ಮಾತಾಡ್ತಾ. ಎರಡನೇದು. ಮೂರನೇದು, ನಾನು ದೊಡ್ಡ ಡಾಕ್ಟರ್ ಅಲ್ಲ, ಐ ಆಮ್ ನಾಟ್ ಅನ್ ಎಪಿಡಮಾಲಜಿಸ್ಟು, ನಾನು ಸಾಂಕ್ರಾಮಿಕ ರೋಗ ತಜ್ಞ ಅಲ್ಲ, ನಾನು ಯಾರೂ ಅಲ್ಲ, ನಾನು ಕೋವಿಡ್ ಎಕ್ಸ್ಪರ್ಟೂ ಅಲ್ಲ, ನಾನು ಪರಮ ಪಾಮರ ಟ್ಯಾಕ್ಸ್ ಪೇಯರ್. ನಾನು ಭಾಳ ಸಲ ಹೇಳ್ತೀನಲ್ಲ, ಸೂಟು ಬಿಟ್ಟು ಎಲ್ಲ ಬಿಚ್ಚಾಕ್ಬಿಟ್ಟು ನಿಮ್ಮ ಮುಂದೆ ಕೇಳ್ತೀನಿ, ಆಸ್ ಎ ವೋಟರಾಗಿ ಕೇಳ್ತಾ ಇದ್ದೀನಿ. ಒಂದೇ ಒಂದು ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ ಈ ಗೌರ್ಮೆಂಟಿಗೆ. ಕ್ಲೋಸ್ಡ್ ಎನ್ವಿರಾನ್ಮೆಂಟ್ನಲ್ಲಿ ಕೊರೋನಾ ಹರಡ್ತಿದೆ ಸತ್ಯ, ಈ ಸಮಾವೇಶದಲ್ಲಿ ಹರಡಲ್ಲ, ದೊಡ್ಡ ಜನ ದೊಡ್ಡ ಮದುವೆಗಳನ್ನು ಮಾಡಿದ್ರೆ ಹರಡಲ್ಲ, ಸಾವಿರಾರು ಜನ ಸೇರ್ಕೊಂಡು ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲದೆ ಊರೆಲ್ಲ ಓಡಾಡಿದ್ರೆ ಹರಡಲ್ಲ, ಪ್ರೊಟೆಸ್ಟ್ ಮಾಡಿಕೊಂಡು. ಈ ಥರದ ಬಾಯಿಗೆ ಕಡುಬುಗಳನ್ನು ಇಡೋದಕ್ಕೆ ಬರಬೇಡಿ. ನೀವು ಆರೋಗ್ಯ ಇಲಾಖೆಯವರೇ ಆಗಿರಿ ಅಥವಾ ಅನಾರೋಗ್ಯ ಇಲಾಖೆಯವರೇ ಆಗಿರಿ, ಬಾಯಲ್ಲಿ ಕಡುಬಿಡಬೇಡಿ. ನೀವು ಯಾಕೆ ಬರಲ್ಲ? 10,000 ಜನ ಸೇರಿದ್ರೆ ಒಂದು ಕಡೆ ಸಮಾವೇಶದಲ್ಲಿ 10,000 ಜನಕ್ಕೆ ಕೋವಿಡ್ ಟೆಸ್ಟ್ ಮಾಡಿಸ್ಬಿಟ್ಟು ಬಿಟ್ಟಿರ್ತೀರ ನೀವು ಪ್ರೊಟೆಸ್ಟ್ ಮಾಡೋದಕ್ಕೆ. ಕ್ಲೋಸ್ಡ್ ಎನ್ವಿರಾನ್ಮೆಂಟಲ್ಲಿ ಬರಲ್ಲ. ಹಂಗಂದ್ರೆ ನೀವು ಫುಲ್ ಜನ ಓಡಾಡ್ಕೊಳಕ್ಕೆ ಬಿಟ್ಬಿಡ್ಬೇಕಾಗಿತ್ತು. ಯಾಕೆ ಲಾಕ್ಡೌನ್ ಮಾಡಿದ್ರಿ 3 ತಿಂಗಳು? ಮನೇಲೇ ಇರಿ, ಬೀದಿಗೆ ಬರಬೇಡಿ. ಬೀದಿಗೆ ಬಂದರೆ ಬರ್ತದೆ ಅಂದ್ರಿ ನೀವು ಫಸ್ಟು. ಮತ್ತು ಬೀದಿಲಿ ಮಾಸ್ಕ್ ಯಾಕೆ ಹಾಕೊಂಡು ಹೋಗ್ಬೇಕು? ಬೀದಿಗೆ ಮಾಸ್ಕ್ ಯಾಕೆ ಹಾಕೊಂಡು ಹೋಗ್ಬೇಕು? ಬೀದಿಲಿ ಬರಲ್ವಂತೆ, ಕ್ಲೋಸ್ಡ್ ಎನ್ವಿರಾನ್ಮೆಂಟಲ್ಲಿ ಮಾತ್ರ ಬರೋದಂತೆ. ಆಯಿತು, ನಾನು ನಾಳೆಯಿಂದ ಮಾಸ್ಕ್ ಹಾಕೊಂಡು ಹೋಗಲ್ಲ, 250 ರೂಪಾಯಿ ಫೈನ್ ಹಾಕಿದ್ರೆ ಕೇಳ್ತೀನಿ ಯಾರನ್ನ. ಸಿನಿಮಾ ರಂಗ ಅತ್ಯದ್ಭುತವಾಗಿರಬೇಕು, ಸಿನಿಮಾ ಕ್ಷೇತ್ರ ಪರಮಾದ್ಭುತವಾಗಿ ಬೆಳಿಬೇಕು. ಅಲ್ಲಿರೋರು ಟೆಕ್ನಿಷಿಯನ್ಸ್ಗಳು, ಅವರು ಇವರು ಮತ್ತು ಥಿಯೇಟ್ರ್ ಮಾಲೀಕರು ಪಾಪ ಬಹಳ ನೋವಿನಲ್ಲಿದ್ದಾರೆ. ಅವರಿಗೆಲ್ಲ ಸಂಕಷ್ಟಗಳು ಕೂಡ ನಿವಾರಣೆ ಆಗಬೇಕು. ಆದರೆ ಏನು ಸರ್, ತಾವು ಹೀರೋ ಆಗಿದ್ರಿ, ಆ ಕಳಕಳಿಯಿಂದ ಪಾಪ ಖಂಡಿತ ಸರ್. ನಾನು ಕನ್ನಡ ಸಿನಿಮಾದ ಹೀರೋ ಆಗಿದ್ದೆ, ಹಲವು ಸಿನಿಮಾಗಳಲ್ಲಿ ನಾನು ನಟಿಸಿದ್ದೇನೆ. ಆ ಕಳಕಳಿ ನನಗೂ ಇದೆ. ನಾನು ಹೀರೋ ಆಗಿರಲಿಲ್ಲ ಅಂತಂದಿದ್ರೂ ಕೂಡ ನನಗೆ ಕನ್ನಡ ಇಂಡಸ್ಟ್ರಿಯ ಬಗ್ಗೆ ಅಪಾರವಾದಂಥ ಪ್ರೀತಿ, ಗೌರವ, ವಿಶ್ವಾಸ ಎಲ್ಲವೂ ಇದೆ. ಸಿನಿಮೋದ್ಯಮ ಬೆಳಿಬೇಕು, ಚಿತ್ರಮಂದಿರಗಳು ಚೆನ್ನಾಗಾಗಬೇಕು ಅನ್ನೋದು ನಮ್ಮ ಉದ್ದೇಶನೂ ಅಷ್ಟೇ. ಆದರೆ ನೀವು ಕೊಟ್ಟರೆ ನೀಟಾಗಿ ಕೊಡಿ, 4 ವಾರದ ಬೂಟಾಟಿಕೆ ಮಾಡಬೇಡಿ ಅಂತ ನಾವು ಗೌರ್ಮೆಂಟ್ಗೆ ಹೇಳ್ತಾರೆ. ಪುಷ್ಕರ್ ಮಲ್ಲಿಕಾರ್ಜುನಯ್ಯ ಅವರು, ತಾವು ಅತ್ಯಂತ ಅದ್ಭುತವಾದಂಥ ಸಿನಿಮಾಗಳನ್ನು ನಿರ್ಮಾಣ ಮಾಡಿದಿರಿ. ಐ ಆಮ್ ಎ ಫ್ಯಾನ್ ಆಫ್ ಯು, ಟು ಬಿ ಆನೆಸ್ಟ್ ವಿತ್ ಯು. ಅವನೇಶ್ ನಾರಾಯಣ ಮಾಡಿದಿರಿ, ಕಿರಿಕ್ ಪಾರ್ಟಿ ಅಂತ ಸಿನಿಮಾಗಳನ್ನು ಮಾಡಿದಿರಿ, ಇನ್ನು ಫ್ಯಾಂಟಾಸ್ಟಿಕ್ ಸಿನಿಮಾಗಳನ್ನು ಮಾಡಿದಿರಿ. ತಮಗೇನು ಅನ್ಸುತ್ತೆ ಆ್ಯಸ್ ಎ ಪ್ರೊಡ್ಯೂಸರ್? ಸರ್, ಇದರಲ್ಲಿ ಫಸ್ಟ್ ಆಫ್ ಆಲ್ ಒಂದು ಆದೇಶ ಏನಂತಂದರೆ, ಇಲ್ಲ ನಾವು 50% ಮಾತ್ರ ಅವಕಾಶ ಮಾಡಿಕೊಡ್ತೀವಿ ಅಂತಂದಾಗ, ಸೊ ಇದು ಕಂಪ್ಲೀಟಾಗಿ ನಮಗೆ ಶಾಕಿಂಗು. ಯಾಕೆ ಅಂತ ಹೇಳಿದ್ರೆ ನಾವು ಅಷ್ಟು ಲೈನ್ ಅಪ್ ಮಾಡ್ಕೊಂಡ್ವಿ, ನಮ್ಮದು ಏನು ಮಾಡಬೇಕು, ಹೆಂಗೆ ಮಾಡಬೇಕು. ಫಸ್ಟ್ ಆಫ್ ಆಲ್ ರಿಲೀಫ್ ಪಾಯಿಂಟ್ ಅದು. ಓಕೆ, ಇಷ್ಟು ದಿನ ವೆಯ್ಟ್ ಮಾಡಿದ್ದೀವಿ. ಲಾಸ್ಟ್ ಮಾರ್ಚ್ 2020 ಮಾರ್ಚ್ ರಿಲೀಸ್ ಆಗಬೇಕಾದಂಥ ಫಿಲಮ್ನ ನಾವು 1 ವರ್ಷ ಪೋಸ್ಟ್ಪೋನ್ ಮಾಡಿ ಇವಾಗ ರಿಲೀಸ್ಗೆ ನಾವು ಪ್ಲಾನ್ ಮಾಡಿದ್ದೀವಿ.
ಅಂಥದ್ರಲ್ಲಿ ಎಗೇನ್ ನೀವು ಒಂದಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹಾಕಿದಾಗ ಅದು ತುಂಬ ಶಾಕಿಂಗ್ ಡೆವಲಪ್ಮೆಂಟ್ ಇತ್ತು. ಥ್ಯಾಂಕ್ಸ್ ಟು ದ ಎಂಟೈರ್ ಮೀಡಿಯಾ. ಏನಕ್ಕೆ ಅಂತ ಹೇಳಿದ್ರೆ ಬೆಳಿಗ್ಗೆಯಿಂದ ನೀವು ಎಂಟೈರ್ ಕ್ಯಾಂಪೇನ್ನ ರನ್ ಮಾಡಿದ್ದೀವಿ ಸಿನಿಮಾ ರಂಗದ ಪರವಾಗಿ. ಸೊ ಅದರಿಂದನೇ ಸಂಜೆ 6 ಗಂಟೆ ಅಷ್ಟರಲ್ಲಿ ಏನು ಸುಧಾಕರ್ ಸರ್ ಇರ್ಬೋದು, ಶಿವಣ್ಣವರ ಒಂದು ನೇತೃತ್ವದಲ್ಲಿ ಏನು ಇವತ್ತು ಕಮಿಟಿ ನಡೆದು ಒಂದು ರಿಲೀಫ್ ಸಿಕ್ತು. ಇದಕ್ಕೆ ಒಂದು ದೊಡ್ಡ ಮೇಜರ್ ಕಾರಣ ಮೀಡಿಯಾದವರೇ. ಏನಕ್ಕೆ ಅಂತ ಹೇಳಿದ್ರೆ ಎಷ್ಟೊಂದು ಸಲ ಅವೇರ್ನೆಸ್ನ ಕ್ರಿಯೇಟ್ ಮಾಡೋದ್ರಲ್ಲಿ ನಾವು ಫೇಲ್ಯೂರ್ ಆಗಿರ್ತೀವಿ. ಸೊ ಹಾಗಾಗಿ ಏನು ತಾತ್ಕಾಲಿಕವಾಗಿ 4 ವಾರ ಕೊಟ್ಟಿದ್ದಾರೆ, ಅದು ಒಂದು ಪಾಯಿಂಟ್. ಆದರೆ ಎರಡನೇ ಪಾಯಿಂಟ್ ಏನಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ February 19th ಪೊಗರು ಫಿಲಮ್ ರಿಲೀಸ್ ಆಗ್ತದೆ. 28ಗೆ ಅಂದರೆ ಲೈಕ್ ಏನು 4 ವಾರ ಇವ್ರು ಟೈಮ್ ಕೊಟ್ಟಿದ್ದಾರೆ, ಅದು ಸೆಕೆಂಡ್ ವೀಕಿಗೆ ಬಂದಿರುತ್ತೆ. ಆ ಫಿಲಮ್ ಪರ್ಟಿಕ್ಯುಲರ್ ಸೆಕೆಂಡ್ ವೀಕಿಗೆ ಬಂದಿರುತ್ತೆ. ಅಂತ ಒಂದು ಟೈಮಲ್ಲಿ ಸಡನ್ ಆಗಿ ಇಲ್ಲ ನೀವು 50% ಬನ್ನಿ ಅಂತ ಹೇಳಿದ್ರೆ ಆ ಪ್ರೊಡ್ಯೂಸರ್ಸ್ಗಳು ಏನು ಮಾಡಬೇಕು? ಪುಷ್ಕರ್ ಜಿ, ಮೈ ಕ್ವೆಶ್ಚನ್ ಈಸ್ ಎಕ್ಸಾಕ್ಟ್ಲಿ ದ ಸೇಮ್. ಎಸ್ ಸರ್. ಸೊ ಇದರಲ್ಲಿ ಅಂದ್ರೆ 5ನೇ ತಾರೀಕು ಇನ್ಸ್ಪೆಕ್ಟರ್ ವಿಕ್ರಮ್ ರಿಲೀಸ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ಸರ್ಕಾರ ಹೇಳುತ್ತೆ 50% ಮಾಡ್ರಿ ಅಂತ. ಏನು ಮಾಡ್ತೀರಾ ಸರ್ ಅವಾಗ ನೀವು? ಸೇಮ್ ಅಪ್ಲೈಸ್ ಟು ಪೊಗರು. ನೀವು ಹೇಳಿದ್ದನ್ನೇ ನಾನು ಅವಾಗ್ಲಿಂದ ಅದನ್ನೇ ನಾನು ಕೇಳ್ತಾ ಇರೋದು. 19ನೇ ತಾರೀಕು ಬಹುಶಃ ಮೋಸ್ಟ್ ಆಂಟಿಸಿಪೇಟೆಡ್ ಸಿನಿಮಾ, ಮೋಸ್ಟ್ ಆಂಟಿಸಿಪೇಟೆಡ್, ಮೋಸ್ಟ್ ಎಕ್ಸ್ಪೆಕ್ಟೆಡ್. ಸುದೀಪ್ ಅವ್ರದ್ದು ವಿಕ್ರಾಂತ್ ರೋನಾ ಒಂದು ಕಡೆ, KGF 2 ಒಂದು ಕಡೆ, ಮತ್ತು ಪೊಗರು ಬಹಳ ವರ್ಷಗಳ ನಂತರದಲ್ಲಿ ಧ್ರುವ ಸರ್ಜಾ ಅವರು ಆಸ್ ಅನ್ ಆಕ್ಷನ್ ಹೀರೋ ರಿಲೀಸ್ಗೆ ಬರ್ತಾ ಇದ್ದಾರೆ. 19 ಕೋಟಿಗೊಬ್ಬ 3, ಇನ್ನೂ ಎಷ್ಟೋ ಸಿನಿಮಾಗಳು. ರಾಬರ್ಟ್ ಇವತ್ತು ಟೀಸರ್ ರಿಲೀಸ್ ಆಗಿದೆ ದರ್ಶನ್ ಅವರದ್ದು. ರಿಲೀಸ್ಗೆ ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. 19ನೇ ತಾರೀಕು ಬಂತು, ಸಿನಿಮಾ ಭರ್ಜರಿ ಖಂಡಿತ. ಈಗ ಧ್ರುವ ಸರ್ಜಾ ಅವ್ರ ಸಿನಿಮಾ ಅಂತಂದ್ರೆ ಇಟ್ ವಿಲ್ ಬಿ ಎ ಮ್ಯಾಸಿವ್ ಸಕ್ಸಸ್ ಅನ್ನೋದೊಂದು ಮಾತೇ ಇದೆ ಆಲ್ಮೋಸ್ಟ್. ಸರ್ಕಾರ ಹೇಳುತ್ತೆ ನಿಮಗೆ ಮಾರ್ಚ್ 3ನೇ ತಾರೀಕಿಗೆ 50% ಮಾಡ್ರಪ್ಪ ಅಂತ. ಅವಾಗ ನಿಮ್ಮ ನಿರ್ಮಾಪಕರು ಏನು ಮಾಡಬೇಕು? ನಿಮ್ಮಂಥವ್ರು ಏನು ಮಾಡಬೇಕು? ಮತ್ತೆ ಕೆಲವೊಂದು ನಾವು ಲಾಜಿಕ್ ವೈಸ್ ನೋಡಿದ್ರೆ ಸರ್, ಏರ್ಲೈನ್ಸ್ಗಳೇನಿದೆ, ಡೊಮೆಸ್ಟಿಕ್ ಇರ್ಬೋದು, ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಇರ್ಬೋದು, ಆಲ್ರೆಡಿ 100% ಕೆಪಾಸಿಟಿಯಲ್ಲಿ ಸುಮಾರು ತಿಂಗಳಿಂದ ನಡೀತಾ ಇದೆ. ಸೊ ಅಲ್ಲಿ ಟ್ರಾವೆಲಿಂಗ್ ಟೈಮ್ 1 ಅವರಿಂದ ಇಟ್ಕೊಂಡ್ರು 12 ಅವರ್ಸ್ ಕೂಡ ನಡೀತಿದೆ. ಒಂದು ರೋ ಅಲ್ಲಿ 3 ಸೀಟ್ ಏನಿರುತ್ತೆ, ಮಧ್ಯದಲ್ಲಿ ಏನೋ ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲ, 3 ಸೀಟನ್ನು ಕೂಡ ಒಂದೊಂದು ರೋ ಅಲ್ಲಿ ಆಕ್ಯುಪೈ ಮಾಡ್ತಿದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿ 8 to 10 ಅವರ್ಸ್ ಟ್ರಾವೆಲ್ ಮಾಡಿದಾಗ ಒಂದು ಕ್ಲೋಸ್ಡ್ ಎನ್ವೈರನ್ಮೆಂಟ್ ಅಲ್ಲಿ ನಾವು 2.5 hour ಫಿಲಮ್ನ ಪ್ಲೇ ಮಾಡೋ ಅಂಥದ್ದು ಹೆಂಗೆ ರಿಸ್ಟ್ರಿಕ್ಷನ್ ಆಗುತ್ತೆ? ಸರ್ ಫರ್ಗೆಟ್ ಅಬೌಟ್ ಏರ್ ಬಸ್ಸಸ್, ಏರೋಪ್ಲೇನ್ಗಳ ಬಗ್ಗೆ ಬಿಟ್ಬಿಡಿ, ಫ್ಲೈಟ್ಗಳ ಬಗ್ಗೆ ಆ ಕಡೆ ಇಟ್ಬಿಡಿ. ರೆಸ್ಟೋರೆಂಟ್ಗಳು, AC ರೆಸ್ಟೋರೆಂಟ್ಗಳು, ತಾವೇನೋ ಆವಾಗಲೇ ಅಂದ್ರಿ 2.5 ಗಂಟೆ ಜನ ಪಕ್ಕದಲ್ಲಿ ಕೂತ್ಕೊಂಡಿರ್ತಾರೆ ಅಂತಂದ್ರಿ. ನಾನು AC ರೆಸ್ಟೋರೆಂಟ್ಗಳ ಪರವಾಗಿರೋನು, ಎಲ್ಲ ರೆಸ್ಟೋರೆಂಟ್ಗಳ ಪರವಾಗಿರೋನು. ಪಾಪ ಅವರು ಬದುಕಬೇಕು, ಹೋಟೆಲ್ ಮಾಲೀಕರು ಅವರೆಲ್ಲರೂ ಕೂಡ ಬದುಕಬೇಕು, ಇಲ್ಲ ಅಂತಿಲ್ಲ. AC ರೆಸ್ಟೋರೆಂಟ್ಗಳಲ್ಲಿ ಶನಿವಾರ ಭಾನುವಾರ ಒಂದು ಫ್ಯಾಮಿಲಿ ಹೋಯ್ತು ಅಂತಂದರೆ ಮಿನಿಮಮ್ 1.5 hour AC-ಲಿ ಸ್ಪೆಂಡ್ ಮಾಡ್ತಾರೆ, ಊಟ ಮಾಡ್ತಾರೆ. ದಟ್ ಈಸ್ ವಿತೌಟ್ ಮಾಸ್ಕ್. ಸಿಂಗಲ್ ಥಿಯೇಟರ್ ಸ್ಕ್ರೀನ್, ದಯವಿಟ್ಟು ನನ್ನ ಮಾತು ಮುಗಿಸ್ತೀನಿ. ಸಿಂಗಲ್ ಸ್ಕ್ರೀನ್ಗಳಲ್ಲಿ ಏರ್ ಕೂಲರ್ ಇರೋದು, AC ಅಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ಯಾಕೆ ಮಾಲ್ಗಳಲ್ಲಿ ಮಾಲಲ್ಲಿದೆ ಅದಕ್ಕೆ ಅವ್ರಿಗೆ ಅದೇ ಹೇಳ್ತಾರೆ. ಮಾಲಲ್ಲಿ AC ಇಲ್ವಾ? ವೈ ಆರ್ ರಿಸ್ಟ್ರಿಕ್ಟಿಂಗ್ ಯುವರ್ ಸೆಲ್ಫ್ ಟು ಸಿಂಗಲ್ ಥಿಯೇಟರ್ ಓನ್ಲಿ? ಸರ್ ಅಲ್ಲ, ಅದನ್ನೇ ಸರ್. ಅಲ್ಲ, ನಾನು ನಿಮ್ಮ ಚರ್ಚೆ ನಡೀತು ಅಂತ ಹೇಳ್ತಾ ಇದ್ದೀನಿ. ನಾನು ಕೇಳೋ ಪ್ರಶ್ನೆ ದಯವಿಟ್ಟು ಮುಗಿಸ್ಬಿಡ್ತೀನಿ ಸರ್. ಪರಮ ಪಾಮರರು ನಮ್ಮಂಥವ್ರು ಕೂಡ ಒಂದು ಪ್ರಶ್ನೆ ಕೇಳ್ತಾರೆ, ದಯವಿಟ್ಟು ತಮ್ಮಂತ ಹಿರಿಯರು ಹೊಟ್ಟೆಗೆ ಹಾಕೊಳ್ಳಿ ಸರ್ ಪ್ಲೀಸ್. ಯಾಕೆ ನಗ್ಬೇಡಿ ಸರ್. ನೋಡಿ ಸರ್, ನಮ್ಮಂಥ ಪಾಮರರು ಕೇಳಿದ್ರೆ ನಗ್ತೀನಿ. ನೋಡಿ ಸರ್, AC ರೆಸ್ಟೋರೆಂಟ್ಗಳಲ್ಲಿ ಮಿನಿಮಮ್ ಶನಿವಾರ ಭಾನುವಾರ 2 hours ಸ್ಪೆಂಡ್ ಮಾಡ್ತಾರೆ, ಊಟ ಮಾಡ್ತಾರೆ. ಪಾಪ ಮಾಡಬೇಕು, ರೆಸ್ಟೋರೆಂಟ್ ಅವ್ರು ಪಾಪ ಈಗ ತಾನೇ ಬದುಕ್ತಾ ಇದ್ದಾರೆ, ಪಾಪ ಅವರು ಬದುಕಲಿ, ನಾನು ಪಾಪ ಇಲ್ಲ ಅಂತ ಹೇಳ್ತಾ ಇಲ್ಲ. ಅವುಗಳಿಗೆ ರಿಸ್ಟ್ರಿಕ್ಷನ್ ತೆಗೆದು ಎಷ್ಟೋ ತಿಂಗಳುಗಳಾಗೋಯ್ತು. ಹೌದು. ಇದೇ ಥರ ಕ್ಲೋಸ್ಡ್ AC-ಯಲ್ಲಿರುವ ಹಲವು ಆಫೀಸ್ ಸ್ಪೇಸ್ಗಳಿಗೆ ರೆಸ್ಟ್ರಿಕ್ಷನ್ ತೆಗೆದು ಹಲವು ತಿಂಗಳುಗಳಾಗೋಯ್ತು. ಸ್ವಾಮಿ, ನಾನು ನೀವು AC-ಯಲ್ಲಿ ಕೂತಿದ್ದೀವಿ 45 ನಿಮಿಷದಿಂದ, ಹುಷಾರಾಗಿರಿ ತಾವು, ಆಯ್ತಾ? ಮತ್ತೆ ಮೇಜರ್ ಈ ಎಲ್ಲ ಡೆವಲಪ್ಮೆಂಟ್ ಏನು ಔಟ್ಕಮ್ ಅಂತ ಹೇಳಿದ್ರೆ ಸರ್, ಇದರಿಂದ ತುಂಬಾ ಫಿಯರ್ ಕ್ರಿಯೇಟ್ ಆಗ್ತಿದೆ ಆಡಿಯನ್ಸ್ ಅಲ್ಲಿ. ದಟ್ ಈಸ್ ವಾಟ್ ಈ ಎಲ್ಲ ಡೆವಲಪ್ಮೆಂಟ್ ಇಂದ ಏನು ಥಿಯೇಟರ್ಗೆ ಹೋದ್ರೆ ಕೋವಿಡ್ ಬರುತ್ತೆ, ಚಾನ್ಸಸ್ ಇರುತ್ತೆ ಅನ್ನೋದು ತುಂಬಾ ವೆರಿ ನೆಗೆಟಿವ್ ಡೆವಲಪ್ಮೆಂಟ್ಸ್ ಇದೆ. ವಾರದಲ್ಲಿ ಸ್ವಲ್ಪ ಇರುತ್ತೆ, ಬಟ್ ಹಂತವಾಗಿ ಅದು ರಿಲ್ಯಾಕ್ಸ್ ಆಗುತ್ತೆ ಬಾಸ್. ಯಾಕಂದ್ರೆ ಆಲ್ರೆಡಿ ಎಲ್ಲವೂ ರಿಲ್ಯಾಕ್ಸ್ ಆಗಿರೋದ್ರಿಂದ ನಿಮಗೆ 4 ವಾರದ ನಂತರದಲ್ಲಿ 100% ಮೊದಲನೇ ವಾರಕ್ಕೆ ಆಗೋಗ್ಬಿಡುತ್ತೆ ಸರ್. ಅಲ್ಲ, ಮೊದಲನೇ ವಾರಕ್ಕೆ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಏನ್ ರಿಲ್ಯಾಕ್ಸ್ ಆಗುತ್ತೆ?
ಅಂದ್ರೆ ಜನಗಳಲ್ಲಿ ಆ ಭಯದ ವಾತಾವರಣ, ಆತಂಕದ ವಾತಾವರಣ ಇರುತ್ತಲ್ಲ, ಅದು ಕ್ಲಿಯರ್ ಆಗುತ್ತೆ. ನೀವ್ ಏನ್ ಪ್ಲಾನ್ ಮಾಡ್ಕೋಬೇಕು ಅಂತಿದ್ರಿ? ಥಿಯೇಟರ್ಗಳ ಮಾಲೀಕರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ತಾವು 100% ಆಕ್ಯುಪೆನ್ಸಿ ಕೊಟ್ಟಾಗ ಸೇಫ್ಟಿ ಮೇಜರ್ಸ್ ಆಸ್ ಇಟ್ ಈಸ್ ಏನಿದೆಯೋ ಅದನ್ನು ಕಂಟಿನ್ಯೂ ಮಾಡ್ತೀವಿ. ತಿರುಗಿ ನಾಳೆ ಸಂಜೆ ಒಳಗಡೆ ಬೇರೆ ಏನು ಗೈಡ್ಲೈನ್ ಬರುತ್ತೋ ಅದನ್ನು ಪರಿಪಾಲಿಸ್ತೀವಿ ಅಂತಾನೆ ಹೇಳಿದೀವಿ. ಈಗ 12 hours ಏರ್ ಬಸ್ ಅಲ್ಲಿ ಕೂತ್ಕೊಂತಾರೆ ಅಂದ್ರೆ ಅವ್ರನ್ನ ಚೆಕ್ ಮಾಡಿ ಒಳಗಡೆ ಬಿಟ್ಟಿರ್ತಾರಲ್ವಾ, RT-PCR ಮತ್ತೆ ಇವನ್ನೆಲ್ಲ ಚೆಕ್ ಮಾಡ್ಕೊಂಡು ಸೇಫ್ಟಿ ಮೇಜರ್ ಏನ್ ಮಾಡ್ಬೇಕು ಅದು ಮಾಡ್ಕೊಂಡೇ ತಾನೇ ಬಿಟ್ಟಿರ್ತಾರೆ. ರೆಸ್ಟೋರೆಂಟ್ ಅಲ್ಲಿ ಬಿಟ್ಟಿರ್ತಾರ ಎಂದು ಸರ್ ಇವಾಗ ಅವ್ರು ಬಿಡ್ಲೇಬೇಕಲ್ಲ ಸರ್. ಹಂಗಾರೆ ಒಳಗಡೆ ಬರ್ತಾರೆ ಅಂತ ಅವ್ರಿಗೆ ಬರುತ್ತೆ ಅಂತ ಒಂದು ಭಯ ಇರುತ್ತಲ್ಲ ಸರ್. ಆ ಭಯದ ವಾತಾವರಣ ಹೋಗಿದೆ. ಏರ್ ಬಸ್ ಅಲ್ಲಿ RT-PCR MT-PCR ಎಲ್ಲ ಹೋಯ್ತು, ಬಹಳ ದಿನ ಆಯ್ತು. ಈಗ ಅದೇ ತರ ಈಗಲೂ ಆಗುತ್ತೆ ಸರ್. ಅದು ಹೋಗಿ ಬಹಳ ದಿನ ಆಯ್ತು, ಈಗಲೂ ಕೂಡ ಅದೇ ಆಗುತ್ತೆ. ಇದಕ್ಕೆ ಯಾಕೆ ಇಷ್ಟ ತಡ ಆಯ್ತು? ತಡ ಆಯ್ತು ಅಂದ್ರೆ ಒಂದೊಂದನ್ನೇ ರಿಲ್ಯಾಕ್ಸ್ ಮಾಡ್ಕೊಂಡು ಬರ್ಬೇಕಲ್ಲ. ಯಾಕೆ ಲಾಸ್ಟ್ ಅಲ್ಲಿ ಬಂತು? ಲಾಸ್ಟ್ ಅಲ್ಲಿ ಯಾಕೆ ಬಂತು? ಅದು ನಮಗೂ ಆತಂಕ ಇದೆ, ಅದಕ್ಕೂ ನಮಗೂ ಇದೆ. 9 ತಿಂಗಳ ಕಾಲ 10 ತಿಂಗಳ ಕಾಲ ನಿರ್ಮಾಪಕರುಗಳು ನಾನು ಥಿಯೇಟರ್ಗಳನ್ನ ನಡೆಸ್ತಾ ಇದ್ದೀನಿ. ನಮ್ಮದು ಪರಿಸ್ಥಿತಿಗಳೇನಾಗಿದೆ ನಾವು ಅವನ್ನೆಲ್ಲ ನೋಡಿದ್ದೀವಿ. ಆದರೆ ಎಲ್ಲೋ ಒಂದು ಕಡೆ ಎಲ್ಲವನ್ನು ಯೋಚನೆ ಮಾಡ್ಕೊಂಡು ಬರ್ಬೇಕಲ್ಲ ಸರ್. ಆಯ್ತು ಸರ್. ಸಾರ್ವತ್ರಿಕ ವಲಯದಲ್ಲಿ ಆರೋಗ್ಯ ದೃಷ್ಟಿನೂ ಇಟ್ಕೋಬೇಕಲ್ವಾ? ಒಂದು ಸ್ಮಾಲ್ ಬ್ರೇಕ್ ತೊಂದರೆ ಆಗಿದೆ. ಬ್ರೇಕ್ನ ನಂತರದಲ್ಲಿ ಬೇರೆಯವರು ಚರ್ಚೆಯಲ್ಲಿ ಜಾಯ್ನ್ ಆಗೋಗಿದ್ದಾರೆ. ನೇರವಾಗಿ ಕೇಳ್ತಾ ಇರೋದು, ದಿಸ್ ಗವರ್ಮೆಂಟ್ ಈಸ್ ನಾಟ್ ಸ್ಟಿಕ್ಕಿಂಗ್ ಆನ್ ಟು ಒನ್ ಡಿಸಿಷನ್ ಸಿನ್ಸ್ ದಿ ವೆರಿ ಬಿಗಿನಿಂಗ್. ಇವರು ಒಂದು ರೀತಿ 16 ವರ್ಷದ ಹುಡುಗ ಆಡ್ದಂಗೆ ಆಡ್ತಾರೆ, 16 year old ಕಿಡ್ ಆಡ್ದಂಗೆ ಆಡ್ತಾರೆ ಈ ಸರ್ಕಾರ. ಒಂದು ಸಲ ನಿರ್ಧಾರ ತಗೊಳ್ಳೋದು, ಒಂದು ಸಲ ಸುಮ್ಮನೆ ಅನ್ನೋದು, ಒಂದು ಸಲ ನಮಗೆ ಬೈಯೋದು, ಅದೇನೋ ಕ್ಲೋಸ್ಡಲ್ಲಿ ಬರ್ತದೆ ಅನ್ನೋದು, ನಡ್ಕೊಂಡೋದ್ರೆ ಬರಲ್ಲ ಅನ್ನೋದು. ಲೆಟ್ ದೆಮ್ ಬಿ ಡಿಸಿಸಿವ್ ಅಬೌಟ್ ಒನ್ ಫ್ಯಾಕ್ಟರ್ ಅಟ್ ಲೀಸ್ಟ್ ಅಂತ ನಾನು ಗೌರ್ಮೆಂಟ್ ಕೇಳೋದು. 100% ಬಿಡ್ತೀರಾ? ಬಿಡಿ ಸಂಪೂರ್ಣವಾಗಿ. ಇಲ್ವಾ ಒಂದು ಸ್ವಲ್ಪ ಕಾಲಾವಕಾಶ ತಗೊಂಡು ಮಾತಾಡಿ ನೀಟಾಗಿ ಬಿಡಿ. ಐ ಡೋಂಟ್ ನೋ, ಐ ಅಬ್ಸಲ್ಯೂಟ್ಲಿ ಡೋಂಟ್ ನೋ ವಾಟ್ ದೇ ಆರ್ ಅಪ್. ಸೊ ಈ ಎಲ್ಲ ಪ್ರಶ್ನೆಗಳೊಟ್ಟಿಗೆ ಇವತ್ತಿನ RV ಸ್ಟುಪಿಡ್ನ ನಾವು ಮುಂದುವರಿಸ್ತಾ ಇದ್ದೀವಿ. ಬಣಕಾರ್ಜಿ, ಇವರು ಈ ಚಿತ್ರಮಂದಿರಗಳಿಗೆ ಅವಕಾಶವನ್ನು ಲಾಸ್ಟಾಗಿ ಇವಾಗ ಕೊಡ್ತಾ ಇದ್ದಾರಲ್ಲ, ವೆಲ್ಕಮ್ಮು. 4 ವಾರನೋ ಇಲ್ವೋ ನೋಡೋಣ, ಆಮೇಲೆ ಬಿಡಿ. ಏನು ಸರ್ವೆಗಿರ್ವೆ ಏನಾದರೂ ಮಾಡಿದ್ರಂತ? ಹೌದು ಸರ್, ಅವರು ನಾಟ್ ಓನ್ಲಿ ಕರ್ನಾಟಕ, ಎಂಟೈರ್ ಇಂಡಿಯಾ ಏನಂತ ಸರ್ವೆ ಮಾಡಿದರು ಅಂದರೆ ಈ ಥರದ್ದು. ಅದು ಸರ್ವೆ ಡಿಪಾರ್ಟ್ಮೆಂಟ್ ಅವ್ರದ್ದೇ ಆದಂಥ ಕೆಲವು ಮಾನದಂಡಗಳಿರ್ತವೆ. ನಾವು ಅದನ್ನು ಯಾವ ರೀತಿ ಏನು ಎತ್ತ ಅಂತ ಅವ್ರನ್ನ ಕೆತ್ಕೋಕ್ಕಾಗಲ್ಲ. ಅವ್ರು ಕೊಟ್ಟಿದ್ದು ಏನಪ್ಪ ಅಂದರೆ, ಒಂದೇ ಜಾಗದಲ್ಲಿ ನೀವು ಅಲ್ಲೆಲ್ಲ ಬಂದು ಸೇರಿಕೊಂಡು ಫ್ಲೋಟಿಂಗ್ ಇಲ್ದೇನೆ, ಅಲ್ಲಿ ರೊಟೇಷನ್ ಇಲ್ದೇನೆ, ಅಂದರೆ ಏರ್ ಇದಾಗ್ತಾ ಇಲ್ದೇನೆ ಆ ಥರದ್ದು ಏನದಕ್ಕೆ ಲಾಜಿಕಲ್ ಕನ್ಕ್ಲೂಷನ್ ಹೇಳಿದ್ನಲ್ಲ ಬಾಸ್. ಈಗ ನೀವು ಅಕಸ್ಮಾತು ಏನಾನ ನೀವು ಇದನ್ನ ಈಜುಕೊಳದಲ್ಲಿ ಎಂಜಿಲ್ ಹೋಗಿಲ್ವಾ? ಈಜುಕೊಳದಲ್ಲಿ 1 hour ಸ್ವಿಮ್ ಮಾಡಲ್ವಾ? ಸರ್, ಈಗ ರೆಸ್ಟೋರೆಂಟ್ಗಳಲ್ಲಿ AC-ಲಿ 2 hour ಕೂತು ಊಟ ಮಾಡಲ್ವಾ ಫ್ಯಾಮಿಲಿ? ಓಕೆ ಸರ್, ಇವಾಗ ನಿಮ್ಮ ಮಾಧ್ಯಮಗಳ ಮೂಲಕನೇ ನಾವು ನೋಡಿರೋದು. ಕೋವಿಡ್ ಟೈಮಲ್ಲಿ ಇಲ್ಲಿ ಸತ್ರು, ಇದು ಹಿಂಗೆ ಹಣ ತಗೊಂಬಂದು ಹಾಕಿದ್ರು, ಅದು ಇದು ನಾವು ನೋಡಿ TV ನೋಡೋಕ್ಕೆ ಭಯ ಆಗ್ಬಿಟ್ಟಿತ್ತಲ್ಲ ಸರ್. ಅಂಥ ವಾತಾವರಣ ಇದ್ದಿದ್ದು ನಿಜ ತಾನೇ ಸರ್? ಅದು ಹಂತವಾಗಿ ರಿಲ್ಯಾಕ್ಸ್ ಆಗಿದ್ದು ನಿಜ ತಾನೇ ಸರ್? ಈಗ ಏನೋ ದೇವ್ರ ದಯದಿಂದ ಎಲ್ಲ ಸಿನಿಮಾಗಳು ರಿಲೀಸ್ ಆಗೋಕ್ಕೆ ಅವಕಾಶಗಳು ಬರ್ತಾ ಇದ್ದಾವೆ ಅಂದಾಗ ನನ್ನ ಲಾಜಿಕ್ ನೀವು ಅರ್ಥನೇ ಮಾಡ್ಕೊತಾ ಇಲ್ಲ. ನನ್ನ ಪ್ರಶ್ನೆ, ಈ ಸಿನಿಮೋದ್ಯಮ ಅನ್ನೋದು ಒಂದು ಸೀರಿಯಸ್ ಉದ್ಯಮ ಅಂತ ಸರ್ಕಾರ ಕನಸಿರ್ಲಿಲ್ವಾ ಇಷ್ಟ ದಿನ ಅಂತ ನಾನು ಕೇಳ್ತಾ. ಯಾಕೆ ಅನ್ಸಿಲ್ಲ ಸರ್? ಲಕ್ಷಾಂತರ ಜನ ನಂಬಿ ಕೋಟ್ಯಾಂತರ ರೂಪಾಯಿ ದುಡ್ಡು, ಲಕ್ಷಾಂತರ ಜನ ನಂಬಿ ಬದುಕ್ತಿದ್ದಾರೆ ಅಂತ ಅನ್ಸಿರ್ಲಿಲ್ಲ? ಹೌದು, ಅದು ಇವಾಗ ಅನ್ಸಿದೆ ಇವತ್ತು. ಆಮೇಲೆ ಅವರು 1.5 ಗಂಟೆಗಳ ಅವರು ಇದರಿಂದ ಈ ನೋವಿನಿಂದ ಎಷ್ಟು ಜನ ಪಾಪ ತಲ್ಲಣಿಸಿದ್ದಾರೆ ಅಂತ ಸರ್ವೆ ಮಾಡಿರ್ಲಿಲ್ವಾ ಸರ್? ಈಗ ಸರ್ಕಾರ ಏನು ನೆಮ್ಮದಿಯಾಗಿದೆಯಾ ಸರ್? ಎಲ್ಲಿದೆ ಸರ್ ಆದಾಯ ಇವಾಗ? ಅದನ್ನು ಇವತ್ತು ಮಂತ್ರಿ ಮಹೋದಯರು ಹೇಳಿದ್ರಲ್ಲ ಸರ್, ಮೀಟಿಂಗ್ನಲ್ಲಿ ಹೇಳಿದ್ರಲ್ಲ ಸರ್. ಇವತ್ತು ಬೆಳಗ್ಗೆಯಿಂದ ವಿಧಾನಸೌಧದಲ್ಲಿ ಬರೀ ಇದೇ ನಡೆದಿದೆ, ಸೋರ್ಸೇ ಇಲ್ದಂಗೆ ಆಗಿದೆ ಅನ್ನೋದು ಅವ್ರಿಗೂ ಅದು ಅನುಭವ ಆಗಿದೆಯಲ್ಲ ಸರ್. ಸೊ ಎಲ್ಲೆಲ್ಲಿಂದ ಬರ್ತದೆ ಹೆಚ್ಚಿಗೆ ಆದಾಯಗಳು ಬರೋದು? ಎಲ್ಲಿಂದ? ಒಂದು ಸಿನಿಮಾ ರಂಗದಿಂದ ತಾನೇ ಸರ್. ಸೊ ಆ ಕಮಿಟಿ ಅವ್ರನ್ನ ಕೂತ್ಕೊಂಡು ಇವರೇ ಕನ್ವಿನ್ಸ್ ಮಾಡಿದ್ರಲ್ಲ ಸರ್ ಇವತ್ತು. ಶ್ರೀಕಾಂತ್ ಅವರು ಜಾಯ್ನ್ ಆಗಿದ್ದಾರೆ, ಸಲಗಾ ಸಿನಿಮಾದ ನಿರ್ಮಾಪಕರು ನಮ್ಮೊಟ್ಟಿಗೆ. ಚಂದನ್ ಶರ್ಮಾ, ಶ್ರೀಕಾಂತ್ ಜಿ ಮಾತಾಡ್ತಾ ಇದ್ದೀನಿ. ನಮಸ್ತೆ ಸರ್, ಹೇಗಿದ್ದೀರಿ? ಚೆನ್ನಾಗಿದೀವಿ ಸರ್. ಈಗ ಒಂದು 100% ನಾಳೆ ರಿಲ್ಯಾಕ್ಸೇಷನ್ ಮಾಡಿದ್ಮೇಲೆ ಚೆನ್ನಾಗಿದೀವಿ ಸರ್. ಹೌದಾ? ಬಟ್ ಏನ್ 4 ವಾರಕ್ಕೆ ರಿಸ್ಟ್ರಿಕ್ಟ್ ಮಾಡಿದಾರಲ್ಲ, ಅದನ್ನ ರಿವ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅಲ್ಲಿ ಒಂದು ಟೆಕ್ನಿಕಲ್ ಕಮಿಟಿ ಬಂದಿತ್ತು, ಡಾಕ್ಟರ್ಸ್ ಕಮಿಟಿ. ಹೌದು, ಅದಕ್ಕೆ MK ಸುದರ್ಶನ್ ಅಂತ ಇದ್ದಾರೆ, ಡಾಕ್ಟರ್ ಗಿರಿಧರ್ ಬಾಬು ಅಂತಿದ್ದಾರೆ, ಅತ್ಯಂತ ಹಿರಿಯರಿದ್ದಾರೆ, ದೊಡ್ಡ ಎಪಿಡಮಾಲಜಿಸ್ಟ್ಗಳಿದ್ದಾರೆ. ಹೇಳಿ. ಎಲ್ಲ ಬಂದು 4 ವಾರಗಳ ಕಾಲ ಫಸ್ಟ್ ಕೊಡೋಣ ಪ್ರಾಯೋಗಿಕವಾಗಿ. ಇನ್ನ ಕೋವಿಡ್ ಕೇಸಸ್ ಏನಾದ್ರೂ ಹಂಗೆ ಉಳ್ಕೊಂಡಾಗ ನಾವ್ ಇದನ್ನ ಮುಂದುವರ್ಸೋಣ ಅಂತ ಡಿಸೈಡ್ ಆಯ್ತು ಸರ್. ಅದೇ ಅದು
ಅದು ಯಾಕೆ ಈ ಥಿಯೇಟ್ರ್ಗಳಿಗೆ ಮಾತ್ರ ಯಾಕೆ ಇದು ಲಾಸ್ಟಲ್ಲಿ ಕೊಡಬಹುದಾದಂಥ ಒಂದು ಆಫರ್ ಅನ್ನೋ ರೀತಿಯಲ್ಲಿ ಸರ್ಕಾರ ಯೋಚನೆ ಮಾಡ್ತು ಅಂತ? ಯಾಕಂದರೆ AC ಹಾಲಲ್ಲಿ ಕೂತ್ಕೊಳ್ಳೋ ಎಷ್ಟೋ ವಿಶೇಷಗಳು ನಡೀತಾ ಇದೆ, ಸಮಾವೇಶಗಳು ನಡೀತಾ ಇದೆ, ನಡಿಬಾರ್ದೆಲ್ಲ ಬೇರೆ ಬೇರೆ ಎಲ್ಲ ನಡೀತಾ ಇದೆ. ವೈ ಇಸ್ ದಟ್ ದಿ ಥಿಯೇಟರ್ಸ್ ಆರ್ ಗೆಟಿಂಗ್ ಓಪನ್ಡ್ ಅಪ್ ಟು ಫುಲ್ ಎಕ್ಸ್ಟೆಂಟ್ ಅಟ್ ದಿ ವೆರಿ ಲಾಸ್ಟ್ ಅಂತ ಶ್ರೀಕಾಂತ್ ಅವರು ನಾನು ನಿಮ್ಮನ್ನು ಕೇಳಿ. ಹೌದು ಸರ್, ಅದನ್ನೇ ಬಹಳ 1.5 ಗಂಟೆಗಳ ಕಾಲ ಅದೇ ಒಂದು ಚರ್ಚೆ ಆಗಿದ್ದು. ನಾವು ಅದನ್ನೇ ಕೇಳಿದ್ವಿ, ನಮ್ಮ ಮೇಲೆ ಯಾಕೆ ಇವೆಲ್ಲ ರಿಸ್ಟ್ರಿಕ್ಷನ್ಸ್ ಆಗ್ತಿಲ್ಲ. ಆಮೇಲೆ ಇದು ಚಂದ್ರಶೇಖರ್ ಅವರು ವೀರೇಶ ಥಿಯೇಟರ್ ಮಾಲೀಕರು ಬಹಳ ಚೆನ್ನಾಗಿ ಆನ್ಸರ್ ಮಾಡಿದ್ರು ಸರ್. ಅದಕ್ಕೆ ನೀವು ಕೇಳಿದ ಕ್ವಶನ್ಗೆ ಅವ್ರು ಅದನ್ನ ಬಹಳ ಚೆನ್ನಾಗಿ ಆನ್ಸರ್ ಮಾಡಿದ್ರು. ನೀವು 200 ಜನಕ್ಕೆ ಪರ್ಮಿಷನ್ ಕೊಟ್ಟಿದ್ರಿ ಮದುವೆಗೆ, ನಾನೇ ನೋಡಿದೀನಿ 2,000-3,000 ಜನ ಇರೋರು. ಈ ತರ ಯಾವ್ದಕ್ಕೂ ನೀವು ಆಕ್ಷನ್ ತಗೊಳ್ಳದೆ ಬರೀ ಸಿನಿಮಾ ಮಂದಿರಗಳ ಮೇಲೆ ಯಾಕೆ ಇದ್ ಮಾಡ್ತಾ ಇದ್ದೀರಾ ಅಂತ ಒಂದು ಸಮರ್ಥವಾಗಿ ಅವ್ರಿಗೆ ಇದು ಮಾಡಿದ್ರು ಸರ್. ಅದೇ ಏನಕ್ಕಂತೆ ಅವರು ಇಲ್ಲ ಅಂತಾರೆ ಸರ್. ನಾವ್ ಯಾವತ್ತು ಚಿತ್ರೋದ್ಯಮದೊಂದಿಗೆ ಇದೀವಿ, ಮುಖ್ಯಮಂತ್ರಿಗಳು ಮತ್ತೆ ನಾವೆಲ್ಲ ಯಾವುದೇ ಕಾರಣಕ್ಕೂ ನಿಮ್ನ ಇದು ಮಾಡಿಲ್ಲ. ಟೆಕ್ನಿಕಲ್ ಅಡ್ವೈಸರಿ ಕಮಿಟಿಯಿಂದ ನಾವು ಈ ಒಂದು ಇದನ್ನ ತಗೊಳ್ಬೇಕಾಗಿ ಬಂತು ಅಂತ ಒಂದು ನಮಗೆ ಒಂದು ಇದು ಕೊಟ್ರು ಸರ್ ಸಮಜಾಯಿಸಿ. ಟೆಕ್ನಿಕಲ್ ಅಡ್ವೈಸರಿ ಕಮಿಟಿಯಲ್ಲಿ ಹಲವು ಜನ ಗುರು ಹಿರಿಯರು ನನಗೂ ಗೊತ್ತಿರೋರು ಇದ್ದಾರೆ. ನಾನು ಭಾಳ ನೇರವಾಗಿ ಹೇಳ್ತೀನಿ, ನಾನು ಮತ್ತು ನಾವು ಕೂಡ ಅವರೊಟ್ಟಿಗೆ ಹಲವು ವಿಷಯಗಳನ್ನು ಖುದ್ದಾಗಿ ನೇರವಾಗಿ ಹಂಚ್ಕೊಂಡಿದ್ದೀವಿ, ಒಟ್ಟಿಗೆ ಅವರೊಟ್ಟಿಗೆ ಕೆಲಸ ಮಾಡಿದ್ದೀವಿ, ಹಲವು ರೀತಿಯ ಸಲಹೆ ಸೂಚನೆಗಳನ್ನು ನಾವು ಕೊಟ್ಟಿದ್ದೀವಿ, ಅವರಿಂದ ಪಡ್ಕೊಂಡಿದ್ದೀವಿ ಸರ್ ಕಳೆದ 9 ತಿಂಗಳಿಂದ. ನಾನು ಭಾಳ ಓಪನ್ ಆಗಿ ಇವತ್ತು ಹೇಳ್ತಾ ಇದ್ದೀನಿ. ಡಾಕ್ಟರ್ MK ಸುದರ್ಶನ್ ಇರ್ಬೋದು, ಡಾಕ್ಟರ್ ಗಿರಿಧರ್ ಬಾಬು ಇರ್ಬೋದು, ಅವರೆಲ್ಲ ಹಿರಿಯರು, ಅವರೆಲ್ಲರೂ ಕೂಡ ಭಾಳ ಪರ್ಸ್ನಲ್ ಲೆವೆಲಲ್ಲಿ ನಾನು ಅವರೊಟ್ಟಿಗೆ ಸುಮಾರು ಸಲ ಚರ್ಚೆ ನಡೆಸಿದ್ದೇನೆ. ಆದರೆ ನಾನು ಕೇಳುವ ಪ್ರಶ್ನೆಗೆ ಮತ್ತು ನೀವು ಸಿನಿಮೋದ್ಯಮದವರು ಕೇಳ್ತಾ ಇರೋ ಪ್ರಶ್ನೆಗೆ ಸಮಂಜಸ ಉತ್ತರ ಸರ್ಕಾರದಿಂದ ನನಗೆ ಸಿಕ್ಕಿದೆ ಅಂತ ಅನ್ನಿಸ್ತಿಲ್ಲ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಸರ್. ನಾಳೆ ಬೆಳಿಗ್ಗೆ ನಿಮ್ಮ ಸಲಗ ಸಿನಿಮಾ, ಮೋಸ್ಟ್ ಆಂಟಿಸಿಪೇಟೆಡ್ ಸಿನಿಮಾ ಸಲಗ ಅಲ್ವಾ? ನಾನು ಅದ್ಭುತವಾದ ಹಾಡುಗಳ ಬಗ್ಗೆ ಕೇಳ್ತಾ ಇದ್ದೀನಿ, ನಿಮ್ಮ ವಾಟ್ಸಪ್ ಸ್ಟೇಟಸ್ಗಳನ್ನು ಗಮನಿಸ್ತಾ ಇದ್ದೀನಿ. ಎಂಥ ಬ್ಯೂಟಿಫುಲ್ ಆಗಿ ಸಿನಿಮಾ ಬರ್ತಿದೆ ಅನ್ನೋದನ್ನ ನಾನು ಇಮ್ಯಾಜಿನ್ ಮಾಡ್ಕೊಳ್ಳಬಲ್ಲೆ. ನಾಳೆ ನಿಮ್ಮ ಸಿನಿಮಾ ರಿಲೀಸ್ ಆಗುತ್ತೆ, ನೀವೆಲ್ಲ ನಿರ್ಮಾಪಕರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದಿರಿ, ಕಾಯ್ತಾ ಇದ್ದೀರಿ ಅಂತ ಅನ್ಕೊಳ್ಳಿ ಶ್ರೀಕಾಂತ್ ಅವರೇ. ನಾಳೆ 4ನೇ ತಾರೀಕು ಈ ಸರ್ಕಾರ 4 ವಾರ ಆದ್ಮೇಲೆ ಹೇಳುತ್ತೆ ನಿಮ್ ಸಿನಿಮಾ 100% ಓಡ್ತಿರುವಾಗ ಹೇಳುತ್ತೆ ನೀವು ಕಟ್ ಡೌನ್ ಮಾಡಿ 50%ಗೆ ಅಂತ. ಅವಾಗ ನೀವೆಲ್ಲ ಹೋಗ್ಬೇಕು? 100% ಸರ್. ಅದನ್ನ ಯಾವತ್ತು ಕಣ್ಣೆ ಮಾಡ್ತೀವಿ. ಇವತ್ತು ಬೆಳಗ್ಗೆ ಅವ್ರು ಮಾಡಿದಾಗ ಖಂಡಿಸಿದ್ದೆ ನಾವೇ ಸರ್ ಮೊದಲು. ಅದು ಥ್ಯಾಂಕ್ಸ್ ಟು ಮೀಡಿಯಾ. ನೀವು ಅದನ್ನ ಅವ್ರಿಗೆ ಮುಟ್ಟೋದ್ರಲ್ಲಿ ಮಾಡೋದ್ರಲ್ಲಿ ನಿಮ್ಮ ಒಂದು ಸರ್ ಮೀಡಿಯಾದ ಒಂದು ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ಇನ್ನೊಂದು ಹೇಳ್ತೀನಿ ಕೇಳಿ. ಇದು ಮೀಡಿಯಾ ಅದು ಇದು ಎಲ್ಲ ಬಿಡಿ, ನಾನು ಆ ಕಡೆ ಇಡ್ತೀನಿ ಬಿಡಿ. ನಿಮ್ಮ ನಿಯೋಗ, ಸಿನಿಮೋದ್ಯಮದ ನಿಯೋಗ, ಚಿತ್ರರಂಗದ ನಿಯೋಗ ಇವತ್ತು ಹೋಗಿರ್ಲಿಲ್ಲ ಅಂತಂದಿದ್ರೆ, ಸರ್ಕಾರವನ್ನ ಭೇಟಿ ಮಾಡಿರ್ಲಿಲ್ಲ ಅಂತಂದಿದ್ರೆ, ದಿಸ್ ಅನ್ಸರ್ಟನಿಟಿ ವುಡ್ ಹ್ಯಾವ್ ಕಂಟಿನ್ಯೂಡ್. ಹೌದೋ ಅಲ್ವೋ ಹೇಳಿ ನನಗೆ. 100% ನೀವು ಪ್ರೆಷರೈಸ್ ಮಾಡಿದ್ರಿ, ನೀವು ಹೋರಾಟ ಮಾಡಿದ್ರಿ, ನೀವು ಮುಖ್ಯಮಂತ್ರಿಗಳ ಹತ್ರ ಸುಧಾಕರ್ ಹತ್ರ ಮಾತಾಡಿದ್ರಿ ಅಂದದಕ್ಕೆ ಯೋಚನೆ ಮಾಡಿದ್ರು. ಅದರ್ವೈಸ್ ಎಲ್ಲಿ ಯೋಚನೆ ಮಾಡ್ತಿದ್ರು? ನಮ್ಗೇನೋ ಡೌಟೇ ಇತ್ತು ಸರ್ ಅದು. ದಿಸ್ ಇಸ್ ವಾಟ್ ಇಸ್. ಯಾಕಂದ್ರೆ ಕಂಟಿನ್ಯೂಸ್ ಇಷ್ಟು ಮನವಿ ಕೊಟ್ರುನು ಅವ್ರು ನಮ್ದು ಅರ್ಥ ಮಾಡ್ಕೊಳ್ಳದೆ ಟೆಕ್ನಿಕಲ್ ಕಮಿಟಿ ಒಂದು ಇದು ಹೇಳ್ಬಿಟ್ಟು ಯಾವಾಗ ಇವರು 50% ಗಿಳಿಸಿದ್ರು ಅವಾಗ್ಲೇ ನಮ್ಗೆ ತುಂಬಾ ಬೇಜಾರಾಗಿತ್ತು ಸರ್. ನೋಡಿ ಸರ್, AC ರೆಸ್ಟೋರೆಂಟ್ಗಳಲ್ಲಿ 100 ಜನ ಕೂತು 2 ಅವರ್ ಊಟ ಮಾಡ್ತಾರೆ. ನಿಜ ಸರ್. ಫ್ಲೈಟ್ ಎಕ್ಸಾಂಪಲ್ ಕೊಡಿ ಸರ್, ಮೆಟ್ರೋದ್ ಕೊಡಿ ಸರ್. ನಮ್ ನಿರ್ಮಾಪಕರು ಪುಷ್ಕರ್ ಇದ್ದಾರೆ, ಬಹಳ ಬ್ಯೂಟಿಫುಲ್ ಆಗಿ ಫ್ಲೈಟ್ ಬಗ್ಗೆ ಹೇಳಿದ್ರು. 12 ಅವರ್ ವಿದೇಶಗಳಿಗೆ ಪ್ರಯಾಣ ಮಾಡ್ತಾರೆ ಸರ್. AC ಇಲ್ಲಿ ಇವತ್ತು ಬಿಟ್ರೆ ಬೆಳಗ್ಗೆ ಒಂದು ಮಂಗಳೂರಿಗೆ ಹೋಗುತ್ತೆ ಸರ್. ಕರೆಕ್ಟ್. ಅದು 5 ಪಿಕ್ಚರ್ ಕಂಟೆಂಟ್ ಆಗಲ್ವಾ ಸರ್? 10 ಅವರ್ ಜರ್ನಿ. ಕರೆಕ್ಟ್. ಐರಾವತ ಬಸ್ಗಳಲ್ಲಿ 10 ಅವರ್ ಪ್ರಯಾಣ ಮಾಡ್ತಾರೆ, AC ಬಸ್ಗಳಲ್ಲಿ. ಹೌದೌದು. ಅದು ಬಟ್ ಸರ್ಕಾರ ನಾಳಿದಿಂದ ಏನ್ ಮಾಡ್ತಿದೆ ಅಂದ್ರೆ, ಒಬ್ರು ಟಾಪ್ ಅಲ್ಲಿ ಒಬ್ರು ಕೆಳಗೆ ಕೂತ್ಕೊಂಡು ಪ್ರಯಾಣ ಮಾಡ್ಬೇಕು ಅಂತ ಮಾಡ್ತಾರಂತ. ಹೌದು ಹೌದು. ಥ್ಯಾಂಕ್ ಯು ಶ್ರೀಕಾಂತ್. ನಮಸ್ಕಾರ. ನಮಸ್ಕಾರ. ಇನ್ಮೇಲಿಂದ ಇಬ್ಬರೇ ಪ್ರಯಾಣ ಮಾಡ್ಬೇಕಾಗಿರೋದು. ಸಾರಿ, ನಾನು ತಮಾಷೆಗೆ ಹೇಳ್ತಾ ಇದ್ದೀನಿ, ಬಟ್ ಇಟ್ ಬರ್ನ್ಸ್ ಲೈಕ್ ಎನಿಥಿಂಗ್. ನಾನು ಇದನ್ನೇ ಉಮೇಶ್ ಬಣ್ಕಾರ್ ಅವ್ರಿಗೆ ಹೇಳ್ತಾ ಇರೋದು. ಬಟ್ ಬಹುಶಃ ನಾನು ಮುಂದೆ ಅವರು ಡಿಬೇಟಿಗೆ ಕೂತ್ಕೊಂಡಾಗ ನೆಕ್ಸ್ಟ್ ಟೈಮಿಂದ ನಾನು BJPಯ ಹಿರಿಯ ವಕ್ತಾರರು ಅಂತ ಹಾಕ್ತೀನಿ ಅವರಿಗೆ ನನ್ನ ಡೆಸಿಗ್ನೇಷನ್ ಪ್ರಾಬಬಲಿ. ಈಗ ಬಣ್ಕಾರ್ ಅವರೇ, ನಾನು ನಿಮ್ಮನ್ನು ನೇರವಾಗಿ ಕೇಳಬೇಕಾಗಿರೋದು, ಸಿನ್ಸ್ ವಿ ಆರ್ ದಿ ಲಾಸ್ಟ್ ಲೆಗ್ ಆಫ್ ದಿಸ್ ಪ್ರೋಗ್ರಾಮ್. ಈಗ ನಾವು ಫ್ಲೈಟ್ಗಳಲ್ಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ
ಕಿಟ್ಗಳನ್ನು, ಮಾಸ್ಕ್ಗಳನ್ನು ಮತ್ತು ಸೀಟಿಂಗ್ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ರೀತಿ ಪ್ರಿಕಾಷನರಿ ಮೆಷರ್ಸ್ಗಳನ್ನು ತಗೊಳ್ತಾ ಇದ್ದೀವಿ. ಹೌದು ಸರ್. ಸೊ ಯು ಪ್ಲೀಸ್ ಟೆಲ್ ಮಿ, ತಾವು 100% ಆಕ್ಯುಪೆನ್ಸಿ ಬಂದಾಗ ಓಕೆ, ಯಾವ ನಿಲುವುಗಳಿಗೆ ಬದ್ಧರಾಗಿರ್ತೀರಿ ತಮ್ಮ ಇವತ್ತಿನ ಕ್ಷಣ ಬಿಕಾಸ್ ಎನ್ಶೋರಿಂಗ್ ಪೀಪಲ್ಸ್ ಹೆಲ್ತ್ ಈಸ್ ಇನ್ ಯುವರ್ ಹ್ಯಾಂಡ್. ಎಸ್ ಸರ್, ಇವತ್ತಿನ ಕ್ಷಣದವರೆಗೂ Please. ಗೈಡ್ಲೈನ್ ಏನೇನು ಕೊಟ್ಟಿದ್ರು, ಸ್ಯಾನಿಟೈಸರು, ಸೋಷಿಯಲ್ ಡಿಸ್ಟೆನ್ಸು, ಮಾಸ್ಕು, ಮತ್ತು ನಿಮಗೆ ಇದನ್ನ ಸ್ಯಾನಿಟೈಸರು ಕೂಡ ಇಂತಿಂಥ ಜಾಗದಲ್ಲಿ ಇಷ್ಟಿಷ್ಟು ಅಡಿ ಡಿಫ್ರೆನ್ಸಲ್ಲಿ ಇರಬೇಕು ಅಂತಿತ್ತು. ನಾಳೆ ಸಂಜೆ ಒಳಗಡೆ ಬೇರೆ ಇನ್ಯಾವ ರೀತಿ ಗೈಡ್ಲೈನನ್ನು ಅವ್ರು ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಮಗಿನ್ನ ಮಾಹಿತಿ ಇಲ್ಲ. ಅವರು ಇವತ್ತು ನಾಳೆ ಸಂಜೆ ಒಳಗಡೆ ಕೊಡ್ತಾರೆ. ಅದು ಕಠಿಣವಾದಂಥದ್ದನ್ನು ಕೊಡಬೇಡಿ, ಆದಷ್ಟು ನಮಗೆ ಪೂರಕವಾಗಿರ್ತಕ್ಕಂಥದ್ದನ್ನು ಕೊಡಿ ಅಂತಲೂ ಕೂಡ ಕಮಿಟಿಯವರ ಸಲಹಾ ಸಮಿತಿಗೆ ನಾವು ಕೈ ಮುಗಿದು ಕೇಳ್ಕೊಂಡಿದ್ದೀವಿ, ಇನ್ಕ್ಲೂಡಿಂಗ್ ಶಿವಣ್ಣ. ಅವರು ಕೂಡ ಓಪನ್ ಆಗಿ ಇದರಲ್ಲೇ ಕೇಳಿಕೊಂಡ್ರು. ನೀವು ಮೀಡಿಯಾದಲ್ಲಿ ಕವರ್ ಮಾಡ್ಕೊಂಡಿದ್ದೀರಿ ಅದನ್ನು. ದಯಮಾಡಿ ಅಷ್ಟು ಉಗ್ರವಾದಂಥದ್ದು ಅಥವಾ ಕಠಿಣವಾದಂಥದ್ದನ್ನು ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದಾರೆ. ಅವ್ರು ಏನು ಕೊಡ್ತಾರೆ ಅನ್ನೋದ್ರ ಮೇಲೆ ಅದು ಅವಲಂಬಿತವಾಗಿದೆ ಸರ್. ಏನೇ ಕೊಟ್ಟರು ನಾವು ಅದನ್ನು ಪರಿಪಾಲಿಸಲೇಬೇಕು ಸರ್, ಪರಿಪಾಲಿಸ್ತೀವಿ ಸರ್. ಯಾಕೆ ಇದು ಭಾಳ ಎಸೆನ್ಷಿಯಲ್ ಆಗುತ್ತೆ ಅಂತಂದರೆ ಆರೋಗ್ಯದ ದೃಷ್ಟಿ, ಜನಗಳ ಇದನ್ನು ನಾವು ಹಿತರಕ್ಷಣೆ ಕಾಪಾಡಲೇಬೇಕು. ಎರಡನೇ ವಿಷಯ. ಮೂರನೇದೇನು ಅಂತಂದರೆ, ನೀವೆಲ್ಲ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು 100% ಆಕ್ಯುಪೆನ್ಸಿ ಕೇಳ್ಕೊಂಡಿರೋದ್ರಿಂದ ಜವಾಬ್ದಾರಿ ಚಿತ್ರೋದ್ಯಮದ ಮೇಲೆ ಜಾಸ್ತಿ ಇರುತ್ತೆ. 100%. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಯು ಹ್ಯಾವ್ ಎ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ, ಸಾಮಾಜಿಕ ಕಳಕಳಿ, ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ನಾವಿವತ್ತು ಹಿಂಗೆ ಮಾತಾಡ್ತಾ ಇರೋರು 4 ವಾರ ಆದಮೇಲೆ ಬೇರೆ ಮಾತಾಡಬೇಕಾಗತ್ತೆ. ಹಾಗಾಗಿ ನಾನು ಕೇಳ್ತಾ ಇದ್ದೀನಿ, ನೀವು ಏನು ಎನ್ಶೋರ್ ಮಾಡ್ತೀರಿ ಅಂತ. ಸ್ಯಾನಿಟೈಸರ್ ಆಯಿತು, ಮತ್ತೊಂದಾಯಿತು, ಮಗದೊಂದಾಯಿತು, ಬೇರೆ ಬೇರೆ ಆಯಿತು. ತಾವು ಅವಾಗಲೇ ಕೇಳಿದ್ರಿ ಒಂದು ಮಾತು, ಏರ್ ಬಸ್ಸಲ್ಲಿ RT-PCR ಮಾಡಿಸ್ತಾರೆ ಅಂತ. ಈಗ ಏರ್ ಬಸ್ಸಲ್ಲಿ RT-PCR ಮಾಡಿಸಲ್ಲ. ಏರ್ ಬಸ್ಸಲ್ಲಿ ನಿಮಗೆ ಇದೆಯಾ ಇಲ್ವಾ ಅಂತ ಒಂದು ಫಾರ್ಮಿಗೆ ಸೈನ್ ಹಾಕ್ಸ್ಕೊಳ್ತಾರೆ, ಆಯಿತಾ? ಅಂದರೆ ಫ್ಲೈಟ್ಗಳಲ್ಲಿ ಇಲ್ದು ಅಕಸ್ಮಾತ್ ಇದ್ದವರು ಇಲ್ಲ ಅಂತ ಸೈನ್ ಹಾಕಿ ಒಳಗಡೆ ಹೋದರೆ ಸರ್ ತಾವೇನು ಮಾಡ್ತೀರಿ? ಅಲ್ಲ ಅಂಥ ವಾತಾವರಣ ಸೃಷ್ಟಿಯಾಗೋದು ಬೇಡಿ. ನಾಳೆ ನೋಡೋಣ ಗೈಡ್ಲೈನ್, ನಾಳೆ ಅದು ಬರ್ಬೋದು. ಗೈಡ್ಲೈನ್ ಸೆಕೆಂಡ್ರಿ. ಹಾಂ, ವಾಟ್ ಈಸ್ ಯುವರ್ ಪರ್ಸನಲ್ ಗೈಡ್ಲೈನ್? ಸರ್, ಆ ಥರದ್ದು ಪರಿಸ್ಥಿತಿ ಬಿದ್ದಾಗ ಪ್ರಾಯಶಃ ಯಾರು ಒಳಗಡೆ ಬರಲಿಕ್ಕಿಲ್ಲ. ಅಕಸ್ಮಾತ್ ಬಂದರು ಅಂದರೆ ಅದನ್ನು ತಡೆಗಟ್ಟಲಿಕ್ಕೆ ಏನು ಬೇಕೋ ಅದನ್ನು ವ್ಯವಸ್ಥೆಗಳು ನಾವು ಅಲ್ಲಿ ಮಾಡ್ಕೊತೀವಿ. ಯಾರು ಅಂತ ಪರಿಸ್ಥಿತಿ ಬಂದರೆ ನಾವು ಕೂಡ ಗಮನಿಸ್ತಿರ್ತೀವಿ ಅಂತಕ್ಕಂಥದ್ದನ್ನು ಸರ್ಕಾರ ಹೇಳಿದೆಯಲ್ವಾ. ಯಾವ ಥರದ ಟೆಂಪ್ರೇಚರ್ ಚೆಕ್ ಮಾಡ್ಕೊಳ್ಳೋದಾಗ್ಲಿ. ಟೆಂಪ್ರೇಚರ್ ಚೆಕ್ ಇಂದ ಏನು ಗೊತ್ತಾಗುತ್ತೆ ನಿಮಗೆ? ಟೆಂಪ್ರೇಚರ್ ಚೆಕ್ ಅನ್ನೋದೇ ಬಿಗ್ಗೆಸ್ಟ್ ಫೂಲಿಶ್ನೆಸ್, ಗೊತ್ತಾ? ಹೌದು ಸರ್, ಬಟ್ ಎಲ್ಲ ಕಡೆಗೂ ಮಾಡ್ತಾ ಇದ್ದಾರಲ್ಲ ಸರ್. ಬಿಗ್ಗೆಸ್ಟ್ ಮಾಫಿಯಾ ಟೆಂಪ್ರೇಚರ್ ಫೂಲಿಶ್ನೆಸ್ ಅದು. ಓಕೆ, ಥರ್ಮೋಮೀಟರ್ ಸೇಲ್ ಮಾಡಕ್ ಮಾಡ್ತಿದ್ದಾರೆ ಅಷ್ಟೇ ಅದನ್ನು. ಓಕೆ, ಅಲ್ಲಲ್ಲ, ಬಟ್ ನಾವು ಏನೆಲ್ಲ ಕೋವಿಡ್ ಇರೋನ್ಗೂ ಪ್ರಿಕಾಷನರೀಸ್ ತಗೊಳ್ಬೇಕು. ಕೋವಿಡ್ ಇರೋನ್ಗೂ 97 ಇರ್ತದೆ, 96 ಇರ್ತದೆ. ಯಾವಾಗಲೂ ಒಂದಿನ 2 ದಿನ ರಾತ್ರಿ ಜ್ವರ ಬಂದು ಬೆಳಗ್ಗೆ ಚೆನ್ನಾಗಿರ್ತಾನೆ ಅವನು. ಹಿಂಗೆ ಕೈ ಹಿಡಿದ್ಬಿಟ್ಟು 96 ಬಂದ್ಬಿಟ್ರೆ ಅವನಿಗೆ ಕೋವಿಡ್ ಇಲ್ಲ ಅಂತಲ್ಲ. ಅದನ್ನ ಯಾರು ಹೇಳ್ಕೊಟ್ರು ನನಗೆ ಗೊತ್ತಿಲ್ಲ. ದಟ್ ಈಸ್ ಎನ್ ಎಕ್ಸ್ಟ್ರೀಮ್ ಸ್ಟುಪಿಡಿಟಿ ಅಕಾರ್ಡಿಂಗ್ ಟು ಮಿ. ಗೈಡ್ಲೈನು ಏನು ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಸರ್ ಅದನ್ನು ಪರಿಪಾಲಿಸ್ತೀವಿ ಸರ್. ಸಾಮಾಜಿಕ ಜವಾಬ್ದಾರಿ ಸರ್ ಅದು. ಆಮೇಲೆ ಇಂಥ ಸಂದರ್ಭದಲ್ಲಿ ನಾವೇನಾನ ಸ್ವಲ್ಪ ಲೂಸ್ ಆಗಿ ಅಂದರೆ ನಾವೇನೋ ಹೋಲಿ ಬಿಡಿ ಏನೋ ಒಂದು ಆಗುತ್ತೆ ಅನ್ನೋದನ್ನು ಆ ಥರ ಮಾಡ್ಕೊಳಕ್ಕೆ ಹೋದ್ವಿ ಅಂದರೆ ಮುಂದಿನ ದಿನಗಳಲ್ಲಿ ತಿರುಗಿ ಪರ್ಮನೆಂಟಾಗಿ 10 ತಿಂಗಳು ಶಟ್ ಡೌನ್ ಆಗೋವಂಥ ಚಾನ್ಸಸ್ಗಳು ಬರುತ್ತೆ. ಅದು ಬರಬಾರ್ದು ಅನ್ನೋ ಕಾರಣಕ್ಕೆ ಪ್ರಿಕಾಷನರೀಸ್ ಏನೇನು ಬೇಕೋ ಅವನ್ನ ನಾವು ಮಾಡ್ಕೊಳ್ಳೋದಕ್ಕೆ ನಾವು ಕಾರ್ಯಪ್ರವೃತ್ತರಾಗಿದ್ದೀವಿ ಸರ್. ಬಟ್ ಟೆಕ್ನಿಕಲ್ ಕಮಿಟಿಗೆ ನನ್ನ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, 4 ವಾರ ಆದಮೇಲೆ ಡಿಸಿಷನ್ ತೊಗೊತಾರೆ ಬೇಸ್ಡ್ ಆನ್ ಕೋವಿಡ್ ಮೂಮೆಂಟ್ಸ್ಗಳೆಲ್ಲ. ಥಿಯೇಟರ್ನ ಜಸ್ಟ್ ಕನ್ಸಿಡರೇಷನ್ ಮಾಡಿ ಅವ್ರದ್ದು ಡಿಸಿಷನ್ ತಗೊಳಕ್ಕಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಮಿಕ್ಕಿದ್ದೆಲ್ಲ ಓಪನ್ ಇಟ್ಟಿದ್ದಾರೆ. ಪೊಲಿಟಿಕಲ್ ರ್ಯಾಲೀಸು, ಪ್ರೊಟೆಸ್ಟು, ರೆಸ್ಟೋರೆಂಟ್ಸ್ಗಳು, ಈ ಫ್ಲೈಟಿಂದ ಎಲ್ಲದನ್ನು ಓಪನ್ ಇಟ್ಬಿಟ್ಟು ಅಲ್ಲೆಲ್ಲಿಂದನೂ ಕೂಡ ಕೋವಿಡ್ ಬರ್ಬೋದು. ಬಟ್ ಕೊನೆಗೆ ಬಂದು ಥಿಯೇಟ್ರಿಂದನೇ ಬಂತು ಅನ್ನೋದಿದೆಯಲ್ಲ, ಅದನ್ನು ಲಾಜಿಕಲಿ ಅವ್ರು ಪ್ರೂವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಂಗಾಗಿ ಈ ಬೇಸ್ಡ್ ಮೇಲೆ ಅವರು 4 ವೀಕಲ್ಲಿ ನಾವು ಥಿಯೇಟ್ರಿಂದ ಕೋವಿಡ್ ಹರಡ್ತಿದೆಯಾ ಇಲ್ವಾ ಅನ್ನೋ ಒಂದೇನು ಡಿಸಿಷನ್ ಅವ್ರು ತೊಗೊಂತಾರೆ, ಮಾಡೋಕ್ಕಾಗೋದಿಲ್ಲ. ಇಟ್ ಈಸ್ ಲಾಜಿಕಲಿ ಟೆಕ್ನಿಕಲಿ ರಾಂಗ್ ಆಗುತ್ತೆ. ಏನಕ್ಕೆ ಅಂತೇಳಿ ಎವ್ರಿಥಿಂಗ್ ಎಲ್ಸ್ ಈಸ್ ಓಪನ್. ಯು ಶಟ್ ಡೌನ್ ಎವ್ರಿಥಿಂಗ್, ಯು ಬ್ರಿಂಗ್ ಎವ್ರಿಥಿಂಗ್ ಇನ್ ಕಂಟ್ರೋಲ್, give all the departments, all the industries for 4 weeks of observation, then you take a decision. ನೀವೆಲ್ಲದನ್ನು ಓಪನ್ ಇಟ್ಬಿಟ್ಟು ಬರೀ ಥಿಯೇಟರ್ನ ಅಬ್ಸರ್ವ್ ಮಾಡ್ತೀವಿ ನಾವು ಹೇಳ್ತೀವಿ ಅನ್ನೋದು ಟೋಟಲಿ ಇಟ್ಸ್ ನಾಟ್ ಲಾಜಿಕ್. ನಾನು ಅದೇ ಕೇಳ್ತಿರೋದು, ನಾಳೆ ನಿಮ್ಮ ಮೇಲೆ ಆರೋಪ ಬರುತ್ತೆ ಸರ್. ನಮ್ಮ ಮೇಲೆ ಬರುತ್ತೆ ಅಂತ ನಾವು ಆಂಟಿಸಿಪೇಟ್ ಮಾಡೋದು ಬೇಡಿ. ಬರಬಹುದು, ಇರಬಹುದು. PPE ಕಿಟ್ ಹಾಕ್ಸ್ಬಿಟ್ಟು ಜನಕ್ಕೆ ಸಿನಿಮಾ ನೋಡಿಸ್ತೀರಾ ಹೆಂಗೆ? PPE ಕಿಟ್ ಹಾಕ್ಸಿ ಯಾರು ಸಿನಿಮಾ ತೋರ್ಸಕ್ಕೆ ಹೋಗ್ತಾರೆ ಸರ್? ಅದ್ರ ಬದಲು ಥಿಯೇಟರ್ ಬಾಗಿಲು ಹಾಕೊಂಡು ಸುಮ್ಮನೆ ನಾವೇ PPE ಕಿಟ್ ಹಾಕೊಂಡು ಮನೇಲಿ ಮಲಗೋದು ವಾಸಿ.
ಅಲ್ವಾ? ಹೆಂಗ್ ನೀವು ಅದನ್ನ PPE ಕಿಟ್ ಒಂದು ಯೂಸ್ ಮಾಡಾದ್ಮೇಲೆ 1500 ಇದಾಗ್ತದೆ. ನಂದಕಿಶೋರ್ ನಮ್ಮೊಟ್ಟಿಗೆ ಸಂಪರ್ಕದಲ್ಲಿದ್ದಾರೆ. ನಂದಕಿಶೋರ್ ಅವರ ನಮಸ್ಕಾರ, ಚಂದನ್ ಶರ್ಮಾ ಮಾತನಾಡ್ತಾ ಇದ್ದೀನಿ. ಸರ್ ನಮಸ್ತೆ ಸರ್. ಹೇಗಿದ್ದೀರಿ? ಹೌ ಆರ್ ಯು ಡೂಯಿಂಗ್? ಹೇಗಿದ್ದೀರಿ? ಐ ಆಮ್ ಗುಡ್ ಸರ್. ಹೌ ಆರ್ ಯು ಸರ್? ಐ ಆಮ್ ಫ್ಯಾಂಟಾಸ್ಟಿಕ್. ಏನಂತೀರಿ ಸರ್ಕಾರದ ಈ ನಿಲುವುಗಳ ಬಗ್ಗೆ ತಾವು? ಸರ್ ಅಲ್ಲಿ ಹಿರಿಯರೆಲ್ಲ ಕೂತಿದ್ದಾರೆ, ಮೊದಲು ಅವ್ರಿಗೆಲ್ಲರಿಗೂ ನಮಸ್ಕಾರ. ಸರ್ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನಮ್ಮ ಹಿರಿಯರು ಇಂಡಸ್ಟ್ರಿ ಎಲ್ಲ ಒಗ್ಗೂಡಿ ಹೋಗಿ ಸರ್ಕಾರಕ್ಕೆ ಒಂದು ಮನವಿ ಮಾಡಿದಾಗ ಅವ್ರು ಅದನ್ನ ಒಪ್ಕೊಂಡು ನಮ್ಗೆ ಸ್ಪಂದಿಸಿದ್ದಾರೆ. 100% ಆಕ್ಯುಪೆನ್ಸಿ ಕೊಟ್ಟಿದ್ದಾರೆ. ಡೆಫಿನೆಟ್ ಆಗಿ ಬರುವಂತಹ ಕಲಾವಿದರಿಗಾಗಿರ್ಬೋದು, ಕಲಾಭಿಮಾನಿಗಳಿಗಾಗಿರ್ಬೋದು ಯಾವುದೇ ತರವಾದ ತೊಂದರೆ ಆಗದೆ ಇರೋ ತರ ಮುಂಜಾಗ್ರತೆ ಕ್ರಮಗಳನ್ನು ನಾವು ತಗೊಂತೀವಿ. 100% ಒಳ್ಳೇದಾಗಿ ಅದು ಆಗೇ ಆಗುತ್ತೆ ಅನ್ನೋ ಭರವಸೆ ನನಗಿದೆ ಸರ್. ಓಕೆ, ಈ 4 ವಾರದ ರಿಸ್ಟ್ರಿಕ್ಷನ್ಗೆ ಏನಂತೀರಿ ತಾವು? 4 ವಾರದ ಪ್ರೋಟೋಕಾಲ್ ನೋಡ್ತೀವಿ, 4 ವಾರ ಆದಮೇಲೆ ಮಾಡ್ತೀವಿ ಅಂತ. ಆಮೇಲೆ ನಿಮ್ಮ ಮೇಲೆ ಇವಾಗ ಜವಾಬ್ದಾರಿ ಜಾಸ್ತಿ ಇರುತ್ತೆ, ಯಾಕಂದರೆ ತಾವೆಲ್ಲ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿರೋದ್ರಿಂದ ಚಿತ್ರೋದ್ಯಮದ ಮೇಲೆ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ಈಸ್ ಹ್ಯೂಜ್. ಯಾಕಂದರೆ ಇಟ್ಸ್ ಎ ರಿಸ್ಕ್ ಟೇಕಿಂಗ್ ಫ್ಯಾಕ್ಟರ್. ಸೊ ಹೇಗೆ ಇನ್ಶೂರ್ ಮಾಡಬೇಕು ತಾವು? ಸರ್ ನೋಡಿ, ಒಂದ್ ಮಾತು ಹೇಳ್ತೀನಿ. ಇಟ್ ಈಸ್ ವೆರಿ ಹಾರ್ಡ್ ಟು ಕಂಟ್ರೋಲ್ ಓಪನ್. ಇವಾಗ ಓಪನ್ ಬೈಲ್ ಅಲ್ಲಾಗ್ಲಿ ಇನ್ನೊಂದ್ ಕಡೆ ಆಗ್ಲಿ ನೀವು ಸ್ವಚ್ಛತೆ ಕಾಪಾಡ್ಕೊಳಕ್ ಆಗುತ್ತಾ? ಯು ಟೆಲ್ ಮಿ, ಇಸ್ ದೇರ್ ಎನಿ ಸ್ಯಾನಿಟೈಸೇಷನ್? ಇವಾಗ ದೊಡ್ಡ ದೊಡ್ಡ ರ್ಯಾಲಿಗಳು ನಡೆಯುತ್ತೆ ಅಥವಾ ಈ ತರ ಇದ್ದಾಗ ಓಪನ್ ಫೀಲ್ಡ್ ಅಲ್ಲಿ ಅಥವಾ ಮಾರ್ಕೆಟ್ಸ್ ಅಲ್ಲಿ ಸ್ಯಾನಿಟೈಸೇಷನ್ ಆಗ್ಲಿ ಅಥವಾ ನಿಮ್ಗೆ ಇದು ಐಸೋಲೇಷನ್ ಝೋನ್ ಆಗ್ಲಿ ಮಾಡೋದಕ್ಕಾಗಲ್ಲ. ಬಟ್ ದಿಸ್ ಇಸ್ ಎ ಕ್ಲೋಸ್ಡ್ ಎನ್ವೈರನ್ಮೆಂಟ್. ನಿಮ್ಗೆ ಎವ್ರಿ ಶೋಸ್ಗೆ ನೀವು ಸ್ಯಾನಿಟೈಸೇಷನ್ ಮಾಡ್ಬೋದು. ಬಾತ್ರೂಮ್ ಇಂದ ಹಿಡಿದು ಎವ್ರಿಥಿಂಗ್ ಕ್ಯಾನ್ ಬಿ ಪ್ರಾಪರ್ಲಿ ಟೇಕನ್ ಕೇರ್ ಆಫ್. ಇಟ್ ಕ್ಯಾನ್ ಬಿ ಪ್ರಾಪರ್ಲಿ ಸ್ಯಾನಿಟೈಸ್ಡ್. ಸೊ ವಿ ಆರ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಇಟ್. ಬಿಕಾಸ್ ಕ್ಲೋಸ್ ಎನ್ವೈರನ್ಮೆಂಟ್ ಅಲ್ಲಿ ಸ್ಯಾನಿಟೈಸೇಷನ್ ಮಾಡೋದು ತುಂಬಾ, ಇವಾಗ ಎಲ್ಲರೂ ಕರೋನಾ ಬಂದಾಗ ಏನಂದ್ರು, ಮನೆಯಿಂದ ಹೊರಗಡೆ ಬರ್ಬೇಡಿ ಅಂದ್ರು, ವಿನಃ ಮನೆ ಒಳಗಡೆ ಇರಬೇಕು ಅಂತ ತಾನೇ ಹೇಳಿದ್ದು. ಸೊ ದಿಸ್ ಇಸ್ ಅವರ್ ಹೌಸ್ ಅಂಡ್ ವಿ ನೋ ಹೌ ಟು ಟೇಕ್ ಕೇರ್ ಆಫ್ ಅವರ್ ಹೌಸ್. ಡೆಫಿನೆಟ್ಲಿ ನಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್. ದಿಸ್ ಇಸ್ ವಾಟ್ ಐ ಫೀಲ್. ಥಿಯೇಟರ್ ಈಸ್ ಯುವರ್ ಹೌಸ್ ಫಾರ್ ಶೋರ್. ಆದ್ರೆ ಥಿಯೇಟರ್ನ ಒಳಗ್ ಬರೋರು ನಮ್ಮನೆಯವರಲ್ಲ, ಬೇರೆ ಬೇರೆ ಮನೆಯವರು. ಸರ್ ಡೆಫಿನೆಟ್ ಆಗಿ ಸರ್, ಇವತ್ತು ಹೋಟೆಲ್ಗೆ ಹೋಗೋದಾಗಿರ್ಬೋದು ಅಥವಾ ಇವತ್ತು ವಿಧಾನಸೌಧಕ್ಕೆ ಕೆಲಸಕ್ಕೆ ಬರೋರು ಆಗಿರ್ಬೋದು, ಎವ್ರಿಬಡಿ ವಿಲ್ ಬಿ ಸ್ಕ್ಯಾನ್ಡ್ ಅಲ್ವಾ ಸರ್? ದ ಸೇಮ್ ಪ್ರೊಸೀಜರ್ ಈಸ್ ಟೇಕನ್ ಕೇರ್ ಬೈ ಅಸ್ ಆಲ್ಸೋ. ಏನಾಗುತ್ತೆ ಅಂದ್ರೆ ಮಾಡ್ತೀವಿ, ಸ್ಕ್ಯಾನ್ ಮಾಡ್ತೀವಿ. ನಂದಕಿಶೋರ್ ಅವರೇ, ಏನು ಅಂತಂದ್ರೆ ಸಿನಿಮಾ ಇಂಡಸ್ಟ್ರಿ ಹೀಗೋ ಈ ತರ ರಿಕ್ವೆಸ್ಟ್ ಮಾಡ್ಕೊಂಡಿರೋದ್ರಿಂದ ಸಿನಿಮಾ ಇಂಡಸ್ಟ್ರಿ ಹ್ಯಾಸ್ ಟು ಟೇಕ್ ಅಪ್ ದಿಸ್ ರೆಸ್ಪಾನ್ಸಿಬಿಲಿಟಿ ಫ್ರಮ್ ದಿ ವೆರಿ ನೆಕ್ಸ್ಟ್ ಮೊಮೆಂಟ್. ನಂಬರ್ 1, ಇಲ್ಲಿ ನಾವು ಏರ್ ಬಸ್ ಬಗ್ಗೆ ಮಾತಾಡ್ತಾ ಇದ್ವಿ ಮತ್ತು ಬೇರೆ ಬೇರೆದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಅಲ್ಲಿ ಡಿಕ್ಲರೇಷನ್ ಫಾರ್ಮ್ ಕೊಡೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ, ಇನ್ನೊಂದಿಷ್ಟು ಏನೇನೋ ನಾವು ಮಾತಾಡ್ತಾ ಇದ್ವಿ. ಸೊ ಆ ಥರದ ಬರೀ ಥರ್ಮಾಮೀಟರ್ ಇಟ್ಬಿಟ್ಟು ಚೆಕ್ ಮಾಡಿಬಿಟ್ಟು 96 ಇದೆ, ನಿನ್ನ ಕೊರೋನಾ ಇಲ್ಲ ಅಂತಂದ್ರೆ ಆಗಲ್ಲ. ಕೊರೋನಾ ಅಸಿಂಪ್ಟಮ್ಯಾಟಿಕ್ ಪೇಷಂಟ್ಗಳೇ 76% ಜನ ಇದ್ದಾರೆ. ಹಾಗಾಗಿ ನಾಳೆ ಏನಾಗ್ಬಿಡುತ್ತೆ ಅಂತಂದ್ರೆ 4 ವಾರದ ನಂತರದಲ್ಲಿ ನೀವು ಕೇಳಿದಕ್ಕೆ ಓಪನ್ ಮಾಡಿದ್ವಿ, 4 ವಾರ ಆದ್ಮೇಲೆ ಜಾಸ್ತಿ ಆಯಿತು, ಕ್ಲೋಸ್ ಮಾಡ್ರಿ ಅಂತಂದ್ರೆ ಭರ್ಜರಿಯಾಗಿ ಅದ್ಧೂರಿಯಾಗಿ ಅದ್ಭುತವಾಗಿ ಓಡ್ತಾ ಇರುವ ಸಿನಿಮಾಗಳು ಕಟ್ ಡೌನ್ ಮಾಡಬೇಕಾಗತ್ತೆ. ಮತ್ತು ಒನ್ಸ್ ಅಗೈನ್ ಅದು ಹೊಡೆತ ಬೀಳೋದು ಚಿತ್ರೋದ್ಯಮಕ್ಕೆ ಮತ್ತು ನಿಮಗೇನೇನೆ ಅಲ್ವಾ? ಸೊ ಹಾಗಾಗಿ ರೆಸ್ಪಾನ್ಸಿಬಿಲಿಟಿ ಇದೆಯಲ್ಲ, ಇಟ್ ಹ್ಯಾಸ್ ಟು ಬಿ 100 ನಾಚ್ ಹೈಯರ್. 100 ನಾಚ್ ಹೈಯರ್. ಸೇಫ್ಟಿ ಇರ್ಬೋದು. whenever it comes to responsibility, ಹೌದು, ಚಿತ್ರರಂಗ ಯಾವತ್ತೂ ಹಿಂದೆ ಟಾಕಿಲ್ಲ ಸರ್. we have already always shouldered it. ಫೈನ್. ನನ್ನ ಚಿತ್ರರಂಗ ಯಾವತ್ತೂ ಶೋಲ್ಡರ್ ಮಾಡಿದೆ, ಮಾಡುತ್ತೆ ಮುಂದೆನು. ನಂದು ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ ನಂದಕಿಶೋರ್ ಅವರೇ, ಅಂಡ್ ಥ್ಯಾಂಕ್ ಯು ಉಮೇಶ್ ಬಣ್ಕರ್ ಅವರೇ, ನಮ್ಮೊಟ್ಟಿಗೆ ತಾವು ಭಾಗವಹಿಸಿದ್ದಕ್ಕಾಗಿ ಚರ್ಚೆಯಲ್ಲಿ. ಅಂಡ್ ಐ ಥ್ಯಾಂಕ್ ಯು ಪುಷ್ಕರ್ ಮಲ್ಲಿಕಾರ್ಜುನಯ್ಯ ಅವರೇ, ನಮ್ಮೊಟ್ಟಿಗೆ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ.